ಖ್ಯಾತಿ ಟೀಕೆಯ ಮಧ್ಯದೊಳಗೆ ಉಳಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂದ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯವಾಗಿದ್ದೇವೆ. ಮೋಕ್ಷ ಅಧಿಕಾರದ ಸಪ್ತಮ ಮಂಗಲ ಕಲಶಿದೆ. ಪರದ್ರವ್ಯ ವಿಗ್ರಹಂ ಬದ್ಧೇತಾನಪರಾಧವಾನ್ ಬದ್ಧೇತಾನಪರಾಧೋ ನ ಸ್ವದ್ರವ್ಯೇ ಸಂವೃತೋ ಮುನಿಃ. ಶುದ್ಧ ಚಿತ್ರೂಪದ ಅನುಭವದಿಂದ ಯಾವ ಜೀವನು ಭ್ರಷ್ಟನಿದ್ದಾನೆ ಅವನು ಜ್ಞಾನಾವರಣಾದಿ ಕರ್ಮಗಳ ಮುಖಾಂತರ ಬಂಧಿಸಲ್ಪಡುತ್ತಾನೆ. ಹೇಗಿದೆ ಶರೀರ, ಮನ, ವಚನ, ರಾಗಾದಿ ಅಶುದ್ಧ ಪರಿಣಾಮಗಳು ಅವುಗಳಲ್ಲಿ ಆತ್ಮಬುದ್ಧಿ ರೂಪದ ಸ್ವಾಮಿತ್ವವನ್ನು ಮಾಡುತ್ತಾ ಬಂಧಿಸಲ್ಪಡುತ್ತಾನೆ. ಅನಪರಾಧ ಮುನಿ ನ ಬದ್ಧೇತ್. ಕರ್ಮಗಳ ಉದಯದ ಭಾವವನ್ನು ಆತ್ಮನದೆಂದು ತಿಳಿದು ಅನುಭವಿಸದೇ ಇರುವಂಥ ಪರದ್ರವ್ಯಗಳಿಂದ ವಿರಕ್ತರಾದ ಸಮ್ಯಕ್ ದೃಷ್ಟಿ ಜೀವರುಗಳು ಜ್ಞಾನಾವರಣಾದಿ ಕರ್ಮಪಿಂಡದ ಮುಖಾಂತರ ಬಂಧಿಸಲ್ಪಡುವುದಿಲ್ಲ. ಇಲ್ಲಿ ಅನಪರಾಧ ಮುನಿ ನ ಬದ್ಧೇತ್. ಕರ್ಮಗಳ ಉದಯದ ಭಾವವನ್ನು ಆತ್ಮನದೆಂದು ತಿಳಿದು ಅನುಭವಿಸದೇ ಇರುವಂಥ ಪರದ್ರವ್ಯಗಳಿಂದ ವಿರಕ್ತರಾದ ಎರಡು ವಿಶೇಷಣದವರು. ಒಂದು ಅನುಭವ ಮಾಡುವುದಿಲ್ಲ, ಕರ್ಮಗಳ ಉದಯದ ಭಾವವನ್ನು ತನ್ನದೆಂದು ತಿಳಿದು ಅನುಭವ ಮಾಡುವುದಿಲ್ಲ. ಇಲ್ಲಿ ತಿಳಿಯುವುದ ಅರ್ಥಾತ್ ಮನ್ನಿಸುವ ಮಾತಿದೆ ರೀ, ಶ್ರದ್ಧೆ ಮಾಡುವ ಮಾತಿದೆ. ತಿಳಿಯುವುದಂದ್ರೆ ಯಾವ ಪ್ರಕಾರ? ಕರ್ಮದ ಉದಯಜನ್ಯ ಭಾವಗಳು ನನ್ನವಲ್ಲ, ಈ ಪ್ರಕಾರ ನಾವು ತಿಳಿತೇವಲ್ಲ ಅಂಥ ತಿಳಿಯುವಿಕೆ ಅಲ್ಲ. ತಿಳಿದು ಅಂಥಳೇನು ಹೇಳಿದರೆ ಅದ ಅನುಭವ ಪೂರ್ವಕ ಶ್ರದ್ಧೆ ಜ್ಞಾನ ರೂಪದ ಪರಿಣಮನ ಮಾಡ್ತಾ ಇರುವ ವೇಳೆದೊಳಗ ಆ ಭಾವಗಳನ್ನು, ಕರ್ಮದ ಉದಯದಿಂದ ಆಗಿರುವಂಥ ಭಾವಗಳನ್ನು ತನ್ನವು ಅಂಥೇಳಿ ಅನುಭವ ಮಾಡುವುದಿಲ್ಲ. ಅನುಭವ ಪೂರ್ವಕ ತಿಳಿದಿದ್ದಾರೆ ಮತ್ತು ಆ ತಿಳುವಳಿಕೆ ಪೂರ್ವಕ ಅನುಭವ ಮಾಡುವುದಿಲ್ಲ. ಶ್ರದ್ಧೆಯ ಪೂರ್ವಕ ತಿಳಿದಿದ್ದಾರೆ, ಅನುಭವ ಶ್ರದ್ಧಾ ಮೂಲ ಇದೆ. ಶ್ರದ್ಧೆಯ ಪೂರ್ವಕ ತಿಳಿದಿದ್ದಾರೆ, ಆ ತಿಳಿಯುವಿಕೆಯ ಆಧಾರದಿಂದ ಅವುಗಳ ಅನುಭವ ಮಾಡುವುದಿಲ್ಲ. ಒಂದು ಸಲ ಜೀವ ಅನಾದಿ ಕಾಲದ ಯಾವ ಆ ಪರದ್ರವ್ಯ ಅರ್ಥಾತ್ ಪರಭಾವ ಅರ್ಥಾತ್ ಶರೀರ, ಮನಸ್ಸ, ವಚನ ಮತ್ತು ರಾಗಾದಿ ವಿಕಾರಿ ಅಶುದ್ಧ ಭಾವೇನದವು ಅವುಗಳಿಂದ ಭಿನ್ನ ಆಗಿ ಅನುಭವ ಆಗ್ತಿದೆ. ಸ್ವಂತದ, ತನ್ನದ ಚೈತನ್ಯ ಸ್ವರೂಪದ ಅನುಭವ, ಚಿದ್ರೂಪದ ಅನುಭವ, ಅವುಗಳಿಂದ ಭಿನ್ನ ಆಗಿ ಅನುಭವ ಆಗ್ತಿದೆ. ಅವುಗಳನ್ನು ನಾಶ ಮಾಡಿ ಅನುಭವ ಆಗುವುದಿಲ್ಲ. ಅವುಗಳಿಂದ ಭಿನ್ನ ಆಗಿ ಭಿನ್ನತೆಯ ಅಭ್ಯಾಸ, ರೂಢಿ, ಪರಿಣಮನ ಅದರ ಪೂರ್ವಕ ಯಾವಾಗ ಒಂದು ಸಮಯ ಅಂಥ ಭಿನ್ನತೆಯ ಅಭ್ಯಾಸದ ಬಲದಿಂದ ಒಂದು ಸಮಯ ಸಮಗ್ರ ರೂಪದಿಂದ ಪರ್ಯಾಯ, ಒಂದು ಜ್ಞಾನದ ಪರ್ಯಾಯ ಅಂಥೇಳಿ ಅಭೇದವಾಗಿ ಹೇಳೋದಿದೆ. ಜ್ಞಾನದ ಪರ್ಯಾಯ, ದರ್ಶನದ ಪರ್ಯಾಯ, ಚಾರಿತ್ರ್ಯದ ಪರ್ಯಾಯ, ಸುಖದ ಪರ್ಯಾಯ, ವೀರ್ಯದ ಪರ್ಯಾಯ, ಅನಂತ ಗುಣಗಳ ಪರ್ಯಾಯ ಅಭೇದ ರೂಪದಿಂದ ದ್ರವ್ಯದಲ್ಲಿ ಸಮಾವೇಶಗೊಂಡಿರುವಂಥ
ಆಗಿ ಹೋಗ್ತವೆ. ಒಂದು ಸಮಯ ಎಷ್ಟು ಸೂಕ್ಷ್ಮ ಇದೆ, ನಿನ್ನೆ ಸ್ವಲ್ಪ ಚರ್ಚೆ ಮಾಡಿದ್ದೇ ಇದ್ದರೆ ಅಂಥ ಒಂದು ಸೂಕ್ಷ್ಮ ಸಮಯ ಕಾಲ ಅನಂತ ಗುಣಗಳಂತೂ ದ್ರವ್ಯದ ಜೊತೆಗೆ ಅಭೇದ ಇದಾವೆ. ಆದ್ರೆ ಆ ಅನಂತ ಗುಣಗಳ ಪರ್ಯಾಯಗಳ ಆಯಾಯ ಗುಣದೊಳಗ ಅಥವಾ ಅಭೇದ ರೂಪದಿಂದ ದ್ರವ್ಯದೊಳಗ ಒಂದಾಗಿ ಹೋದ ನಂತರ ಯಾವ ಅಸಂಖ್ಯ ಪ್ರದೇಶದೊಳಗ ನಿರಾಕುಲ ಶಾಂತಿ, ಪರಮ ತೃಪ್ತಿ, ಪರಮ ನಿರಪೇಕ್ಷ, ಪರಮ ಸುಖದ ಅನುಭವ ಆಗುತ್ತಿದೆ, ಅದರ ಹೆಸರು ಸಮ್ಯಕ್ ದರ್ಶನ ಇದೆ. ಆ ಪ್ರಕಾರ ಸಮ್ಯಕ್ ದರ್ಶನ ಯಾವ ಜೀವನಿಗೆ ಆಗಿದೆಯೋ ಆ ಜೀವಕ್ಕ ಇನ್ನು ಎಂದೂ ಯಾವ ಕಾಲದೊಳಗ ಆ ಶರೀರ, ವಚನ, ಮನಸ್ಸ ಮತ್ತು ರಾಗಾದಿ ಅಶುದ್ಧ ಭಾವಗಳಲ್ಲಿ ತಾನೆನ್ನುವ ತಿಳುವಳಿಕೆನ ಉತ್ಪನ್ನ ಆಗುವುದಿಲ್ಲ. ಜ್ಞಾನ ತಾನು ಅನ್ನುವ ರೂಪದಿಂದ ಪರಿಣಾಮನ ಮಾಡೋದನ್ನೇ ಇಲ್ಲ. ಅದರ ಹೆಸರು ಹೇಳಿದ್ರು ತಿಳಿದು ಅವುಗಳ ಅನುಭವ ಮಾಡುವುದಿಲ್ಲ. ಯಾವ ಅವುಗಳತ್ತ ಮುಂದೆ ಉದಿಸಿ ಬರ್ತಾವಲ್ಲ ಅಶುದ್ಧ ಭಾವಗಳ ಶರೀರಾದಿಗಳ ಪ್ರಾಪ್ತಿ ಆಗ್ತಿದೆಯಲ್ಲ, ಯಾವ ಶರೀರದ ವಿದ್ಯಮಾನತೆಯೊಳಗ ಆತ್ಮನ ಅನುಭೂತಿ, ಅಂಥ ಅಪೂರ್ವ ಶಾಂತಿ, ಅಂಥ ಅಪೂರ್ವ ಧರ್ಮ ಮಾರ್ಗದ ಆರಂಭ ಆಯಿತೋ ಆ ಜೀವಕ್ಕ ಆ ಶರೀರ ಬಿಟ್ಟು ಹೋದ ನಂತರ ಕೂಡ ಅನ್ಯ ಶರೀರದ ಪ್ರಾಪ್ತಿಯಾದ ನಂತರ ಎಂಥ ಶರೀರ ಅನುಕೂಲ ಸಪ್ತಧಾತುವಿನಿಂದ ರಹಿತ ದೇವ ಶರೀರ, ದಿವ್ಯ ಶರೀರ ಪ್ರಾಪ್ತ ಆದ ನಂತರ ಕೂಡ ಆ ಶರೀರದೊಳಗೆ ತಾನೆನ್ನುವ ರೂಪ ಭಾವದ ಅನುಭವ ಆಗುವುದಿಲ್ಲ. ಭೋಗದ ಭಾವಗಳ ಆಗುತ್ತವೆ, ಭೋಗ ಸಾಮಗ್ರಿಗಳೇ ಇರ್ತವೆ. ಆದ್ರೆ ಆ ಭೋಗದ ಭಾವಗಳಲ್ಲಾಗಲಿ ಭೋಗ ಸಾಮಗ್ರಿಗಳಲ್ಲಾಗಲಿ ತಾನೆನ್ನುವ ಅನುಭವ ಅವನಿಗಾಗುವುದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ತಿಳಿದಿದನಲ್ಲ, ಏನು ತಿಳಿದಿದನು? ನನ್ನ ಸ್ವರೂಪ ಹೀಗಿದೆ. ಹೇಗೆ ತಿಳಿದಿದನು? ಅದರಲ್ಲಿ ಅನಂತ ಗುಣಗಳ ಪರ್ಯಾಯಗಳ ಅಭೇದ ತನ್ಮಯ ಏಕರೂಪ ಆಗಿ ಅವನ ಅಸಂಖ್ಯ ಪ್ರದೇಶದೊಳಗ ಪರಮ ಶಾಂತಿ ಶಾಂತಿ ಶಾಂತಿಯ ಅನುಭವ ಆದದ್ದು ಇದೆಯಲ್ಲ, ಆ ಅನುಭವದ ಪೂರ್ವಕ ಈಗ ನಾನು ಅನ್ನುವಂಥ ಶ್ರದ್ಧೆ ಜ್ಞಾನ ಅಖಂಡ ವರ್ತಿಸ್ತಾ ಇದೆ. ಜಗತ್ತಿನೊಳಗೆ ಏನೆಲ್ಲ ಬದಲಾವಣೆ ಆಯಿತು, ದೇಹದ ಪರಿವರ್ತನೆ ಆಯಿತು, ಭಿನ್ನ ಲೋಕಕ್ಕೆ ಹೊರಟೋದ ಸಂಯೋಗಗಳೆಲ್ಲ ಬೇರೆಯಾದವು. ಆದರೂ ಕೂಡ ಅವನಿಗೆ ಅವು ಯಾವುಗಳಲ್ಲೇನೂ ತಾನೆನ್ನುವ ಅನುಭವ ಆಗುವುದಿಲ್ಲ. ಯಾಕ? ಅಲ್ಲಿ ತಿಳಿದಿದನಲ್ಲ ಅಂಥೇಳಿ. ಆ ತಿಳಿಯುವಿಕೆ ಎಂಥದ್ದಿದೆ ರೀ? ನಿಜವಾಗಿ ಅದೇ ತಿಳಿಯುವಿಕೆ ಇದೆ. ಅದನ್ನೇ ತಿಳಿಯುವುದು ಅಂತಾರೆ. ಯಾವುದನ್ನ? ಜ್ಞಾನ ಮೊದಲಾಗಿ ಅನಂತ ಗುಣಗಳ ಪರ್ಯಾಯಗಳೆಲ್ಲ ಅಭೇದ ರೂಪದಿಂದ ಜ್ಞಾನಮಯ ಸಾಗರದೊಳಗೆ ಒಂದಾಗಿ ಹೋದ ನಂತರ ಆ ಜ್ಞಾನ ಆ ತನ್ನ ಅಭೇದ ಸ್ವರೂಪವನ್ನ, ಆ ತನ್ನ ನಿರಾಕುಲ ಶಾಂತಿಯನ್ನ, ಆ ತನ್ನ ಜ್ಞಾನ ಮೊದಲಾದ ಅನಂತ ಗುಣಗಳ ವೈಭವವನ್ನ ಕಂಡ ಅನುಭವಿಸಿದೆಯೋ ಆ ತಿಳಿಯುವಿಕೆ ಏನಿದೆ ಅದುವೇ ನಿಜವಾಗಿ ತಿಳಿಯುವಿಕೆ ಇದೆ. ಆ ತಿಳಿಯುವಿಕೆಯೊಳಗನ ಪರದ್ದ ಇಡೀ ವಿಶ್ವದ ತಿಳುವಳಿಕೆಯ ಆಗಿಬಿಟ್ಟಿದೆ. ಏನ? ನನ್ನಿಂದ ಭಿನ್ನ ಇದೆ. ಇದು ವಿಶ್ವದ ಪದಾರ್ಥ ಇದೆ, ಇದು ಭಿನ್ನ ಪದಾರ್ಥ ಇದೆ. ಯಾವುದ? ಶರೀರ ಸಂಯೋಗ ಮಾತ್ರ ಅಲ್ಲ, ಅವುಗಳಿಗೆ ಸಂಬಂಧಿಸಿದ ಯಾವ ಅಶುದ್ಧ ಭಾವಗಳದವಲ್ಲ ಅವು ಎಲ್ಲವುಗಳ ಕುರಿತಾಗಿ ಅವನಲ್ಲಿ ತಿಳಿಯುವಿಕೆ ನಡೆದದ್ದು ಇದೆ. ಏನ? ಇದು ನನ್ನ ಸ್ವರೂಪ ಅಲ್ಲ, ಇದು ಭಿನ್ನ ಇದೆ.
ನಮಗೆ ತಿಳಿಯುವ ಸಲುವಾಗಿ ಹೇಳಿದ್ರು. ಇದು ಸಮಯವರ್ತಿ ಇದೆ, ಇದು ಭಿನ್ನ ದ್ರವ್ಯದ ಪುದ್ಗಲ ದ್ರವ್ಯದ ರಚನೆ ಇದೆ, ಇದೆಲ್ಲ ನಮಗೆ ತಿಳಿಯುವ ಸಲುವಾಗಿ ಹೇಳಿದ್ದಾರೆ. ಆದರೆ ಯಾವ ಜೀವಕ್ಕ ಸ್ವಗ್ರಹದೊಳಗ ಸ್ವಗ್ರಹದ ಶ್ರದ್ಧೆ ಆಗ್ತಿದೆಯೋ, ಸ್ವಗ್ರಹದಲ್ಲಿ ಇರುವಂಥ ಅದ್ಭುತ ನಿಧಿಗಳದ್ದ ಪ್ರತ್ಯಕ್ಷ ಸ್ವಾಮಿತ್ವ ರೂಪದಿಂದ ಅನುಭವ ಆಗಿದೆಯೋ, ಆ ಜೀವಕ್ಕ ಇದು ನಂದಲ್ಲ, ಇದು ಕ್ಷಣಿಕ ಇದೆ, ಇದು ಕರ್ಮಕೃತ ಇದೆ, ಇಂಥ ಯಾವ ವಿಕಲ್ಪಗಳೂ ಇರುವುದಿಲ್ಲ. ಪರತ್ವ ವರ್ತಿಸ್ತಾ ಇರ್ತಿದೆ. ಆದ್ರೆ ಇದು ಪರ ಇದೆ, ಇದು ಕರ್ಮದ ರಚನೆ ಇದೆ, ಇದು ಅಶುಭ ಕರ್ಮದ ಉದಯದಿಂದ ಆಗಿರುವಂತಹ ಅವಸ್ಥಾ ವಿಶೇಷ ಇದೆ, ಏನೂ ಇಲ್ಲ. ಬಸ್ ಪರ ಏನಿದೆ, ಪರವಾಗಿ ಉಳಿದು ಬಿಡ್ತಿದೆ. ಪರತ್ವ ರೂಪದಿಂದ ಜ್ಞಾನದೊಳಗ ಸಹಜ ತಿಳಿದು ಬರ್ತಾ ಇರ್ತಿದೆ. ಭೋಗಿಸ್ತಾನೆ, ರಾಗ ಮಾಡ್ತಾನೆ, ದ್ವೇಷಾದಿ ಪರಿಣಾಮ ಕೂಡ ಮಾಡ್ತಾನೆ, 4ನೇ ಗುಣಸ್ಥಾನದವ. ಆದ್ರೆ ಅವನಿಗೆ ಆ ಯಾವ ಭಾವದೊಳಗ ಸ್ವಾಮಿತ್ವ ಇರುವುದಿಲ್ಲ, ಆ ಭಾವದ ಅನುಭವನೇ ಇರುವುದಿಲ್ಲರಿ. ಇದು ಸಮ್ಯಕ್ ದರ್ಶನ ಇದೆ. ಇಂಥ ಜ್ಞಾನ ಮತ್ತು ಶ್ರದ್ಧೆಯ ರೂಪದಿಂದ ಪರಿಣಮಿಸ್ತಾ ಇರುವಂಥ ಜೀವನಿಗೆ ಕರ್ಮಗಳ ಬಂಧ ಆಗುವುದಿಲ್ಲ. ಕರ್ಮಗಳ ಬಂಧಕ್ಕೆ ಒಂದೇ ಒಂದು ಕಾರಣ ಇದೆ, ಏನ? ಪರದ್ರವ್ಯ ಪರಭಾವದೊಳಗ ತಾನೆಂಬ ಅನುಭವ. ಇದನ್ನು ಹೊರತುಪಡಿಸಿ ಕರ್ಮ ಬಂಧಕ್ಕೆ ಕಾರಣ ಯಾವುದೂ ಇಲ್ಲ. ಹಾಗಾದ್ರೆ ಆ ಭಾವ ಸಮ್ಯಕ್ ದೃಷ್ಟಿಗೆ ಇರುವುದಿಲ್ಲ. ಭೋಗಿಸ್ತಾ ಇರುವ ವೇಳೆದೊಳಗನೂ ಇರುವುದಿಲ್ಲ, ಭೋಗದ ತ್ಯಾಗದ ಸಮಯದಲ್ಲೇನೂ ಇರುವುದಿಲ್ಲ, ಅವ್ರತಿ ಇರುವ ವೇಳೆದೊಳಗನೂ ಇರುವುದಿಲ್ಲ, ದೇಶವ್ರತದ ಗ್ರಹಣ ಆದ ನಂತರನೂ ಇರುವುದಿಲ್ಲ, ಮಹಾವ್ರತದ ಅಂಗೀಕಾರ ಆದ ನಂತರ ಕೂಡ ಇರುವುದಿಲ್ಲ. ಏನಿರುವುದಿಲ್ಲ? ಭೋಗದ ಭಾವನೂ ಇಲ್ಲ, ಭೋಗದ ತ್ಯಾಗದ ಸ್ವಾಮಿತ್ವನೂ ಇಲ್ಲ, ವ್ರತಧಾರಣದ ಯಾವುದೇ ಪ್ರಕಾರದ ವಿಶೇಷತೆ ಇಲ್ಲ, ಮಹಾವ್ರತದ ಅಂಗೀಕಾರದೊಳಗ ಯಾವ ಪ್ರಕಾರದ ತನ್ನತನದ ಭಾವ ಅವನಿಗೆ ವರ್ತಿಸುವುದೇ ಇಲ್ಲ. ಇಂಥ ಮುನಿ ಏನದನು, ಅವನು ಬಂಧಿತ ಆಗುವುದಿಲ್ಲ, ಕರ್ಮಗಳಿಂದ ಬಂಧಿಸಲ್ಪಡುವುದಿಲ್ಲ. ಮುನಿ ಶಬ್ದದ ಅರ್ಥ ದಿಗಂಬರ್ ಮುನಿ ಹೀಗ ಅರ್ಥ ಅಲ್ಲ. ಮುನಿ ಶಬ್ದದ ಅರ್ಥ ಸರ್ವಸಂಗತ್ಯಾಗಿ ಅಂಥೇಳಿ ಅರ್ಥ ಅಲ್ಲ. ಮುನಿ ಶಬ್ದದ ಅರ್ಥ ಸಂತ ಅರ್ಥಾತ್ ಸಾಧು ಅರ್ಥಾತ್ ಸಜ್ಜನ ಪುರುಷರೇ. ಅವನು 4ನೇ ಗುಣಸ್ಥಾನದವ ಇದ್ರೂ ಕೂಡ ಅವನನ್ನು ಮುನಿ ಅಂದ್ರೆ ತಪ್ಪಿಲ್ಲ. ಅವನು 7ನೇ ಗುಣಸ್ಥಾನದೊಳಗೆ ಹೋಗಿದ್ರೂ ಕೂಡ ಅವನನ್ನು ಸಮ್ಯಕ್ ದೃಷ್ಟಿ ಜೀವ ಅಂಥೇಳಿ ಹೇಳಿದ್ರೂ ತಪ್ಪಿಲ್ಲ. ಇಲ್ಲಿ ಶಬ್ದ ಭೇದ ಇದೆ, ಅರ್ಥ ಭೇದ ಇಲ್ಲ. ಒಂದು ಸಲ ಸಮ್ಯಕ್ ದರ್ಶನ ಆದ ನಂತರ ಅವನು ಮುನಿ ಆಗವ್ರಿ. 1 ಭವ 2 ಭವ 4 ಭವ ಕಳೆದ ನಂತರ ಅವನು ಮುನಿ. ನಾವು ಯಾವ ಪ್ರಕಾರ ಮುನಿ ಶಬ್ದದ ಅರ್ಥ ತಿಳಿದಿದ್ದೇವೆಯೋ ಅಂಥ ಮುನಿ ಆಗವ್ರಿ. ಮತ್ತು ಯಾವ ಜೀವ ನಿಜವಾಗಿ ಕರ್ಮಗಳಿಂದ ಬದ್ಧ ಆಗದೇ ಇರುವ ರೂಪದ ಮುನಿ ಅವಸ್ಥೆಯೊಳಗಿದಾನೋ ಅವನ ನಿಯಮದಿಂದ ಸಮ್ಯಕ್ ದೃಷ್ಟಿನೇ ಇದ್ದಾನೆ. ಸಮ್ಯಕ್ ದೃಷ್ಟಿ ಮತ್ತು ಮುನಿಯೊಳಗ ನಾಮಭೇದ ಇದೆ, ಭಾವದ ಭೇದ ಇಲ್ಲ. ಅವನು ಮನೆಯಲ್ಲಿದ್ದರೂ ಕೂಡ, ಒಂದು ವೇಳೆ ಗೃಹಸ್ಥನಿದ್ದರೂ ಎಂದೂ ಗ್ರಹದಾಸಕ್ತನಾಗನು. ಹೇಳಿದರಲ್ಲ ಪಂಡಿತ್ ದೌಲತ್ ರಾಮರ 6 ಗುರಾಣಿಯೊಳಗ, ಒಂದು ವೇಳೆ ಅವ ಇದಾನಂಥೇಳಿ ತಿಳ್ಕೊಳ್ರಿ. ತಿಳ್ಕೊಳ್ಳೋದೇನ ಕಾಣಿಸ್ತಾ ಇದ್ದಾನೆ, ಅವನು ಮನೆಯಲ್ಲಿ ಇರೋದನ್ನೇ ಇಲ್ಲ. ಅರೆ ನೋಡ್ರಿ, ಸಮ್ಯಕ್ ದೃಷ್ಟಿ ಪುರುಷ ದೀಕ್ಷಾ ಧಾರಣ ಮಾಡಿ ವನ ಜಂಗಲದೊಳಗ ಗುಪ್ತ ಗುಹೆಯೊಳಗ ಏಕಾಂಗಿಯಾಗಿ ವಿಹಾರ ಮಾಡ್ತಾ ಇರೋ ವೇಳೆದೊಳಗ ಅವನು ವನ ಜಂಗಲದೊಳಗಿರುವುದಿಲ್ಲ, ಗುಹೆಯೊಳಗಿರುವುದಿಲ್ಲ, ಅವನು ಚೈತನ್ಯ ಗ್ರಹದೊಳಗೆ ಅದಂತೆ. ಇನ್ನು ಇವೇನದನು, ಇವು ಮನೆಯಲ್ಲಿ ಇದ್ರೂ ಮನೆಯಲ್ಲಿ ಇಲ್ಲ. ಒಂದು ಸಲ ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು ಅಂತಂದ್ರೆ
ಅವ ಎಂದೂ ಆ ಗ್ರಹ ಮತ್ತು ಉಳಿದ ಯಾವುವು ಚೇತನ ಅಚೇತನ ಪದಾರ್ಥಗಳ ಜೊತೆಗೆ ಅವನದ ಆಸಕ್ತಿಯ ಭಾವ ತನ್ನದೆನ್ನುವ ಅನುಭವ ಇರೋದನೇ ಇಲ್ಲ. ಇದರದ ವಿಶ್ವಾಸ ನಮಗೆ ಆದ ನಂತರ ನಮಗೆ ಸಮ್ಯಕ್ ದರ್ಶನ ಎಂಥ ವಸ್ತು ಇದೆ, ಆ ಸಮ್ಯಕ್ ದರ್ಶನ ಪ್ರಾಪ್ತ ಜೀವ ನರಕಾದಿಗಳಲ್ಲಿ ಇರುವ ವೇಳೆದೊಳಗೂ ಕೂಡ ಯಾವ ರೀತಿ ಸುಖಿ ಇರಬಹುದಾಗಿದೆ, ಇದರದ ನಮಗೆ ಸ್ವಯಮೇವ ಜ್ಞಾನ ಆಗಬಹುದಾಗಿದೆ. ನಮಗೆ ಸಮ್ಯಕ್ ದರ್ಶನದ ಮಹಿಮೆ ಗೊತ್ತಿಲ್ಲ, ನಿರ್ಗ್ರಂಥತೆ ಕಾಣಿಸ್ತಿದೆ. ಅರ್ಥಾತ್ ಯಾವ ಪರಿಗ್ರಹ ಇದೆಯೋ ಬಾಹ್ಯ ಪರಿಗ್ರಹ, ಆ ಪರಿಗ್ರಹದ ತ್ಯಾಗ ಮಾಡಿರೋದ, ವಚನದ ತ್ಯಾಗ ಮಾಡಿರೋದ, ಆಹಾರದೊಳಗೆ ಪರಿಶುದ್ಧಿ ಇರೋದ, ಇದೆಲ್ಲ ಕಾಣಿಸ್ತಿದೆ. ಅದರ ಅಂತರಂಗದೊಳಗ ನಿರಂತರ ಆತ್ಮದ್ರವ್ಯದ ಯಾವ ಪರಿಣಮನ ನಡೆದಿದೆಯೋ ಆ ಪರಿಣಮನದೊಳಗ ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ತನ್ನ ತನ ಇಲ್ಲ, ತನ್ನ ತನದ ಅನುಭವ ಇಲ್ಲ. ಇದು ನಮಗೆ ಕಾಣುವುದಿಲ್ಲ ಅಂಥೇಳಿ ನಮಗೆ ಸಮ್ಯಕ್ ದರ್ಶನದ ಮಹಿಮೆ ಇಲ್ಲ, ಆದರೆ ವ್ರತದ ಮಹಿಮೆ ಇದೆ. ಸಮ್ಯಕ್ ದರ್ಶನದ ಮಹಿಮೆ ಇಲ್ಲ, ಆದರೆ ಬಾಹ್ಯದ ತ್ಯಾಗದ ಮಹಿಮೆ ಇದೆ. ಆದರೆ ಸಮ್ಯಕ್ ದರ್ಶನ ಇಲ್ಲದೆ ಹೋದ್ರೆ ಆ ತ್ಯಾಗ ನಿಜವಾಗಿ ತ್ಯಾಗನ ಅಲ್ಲ. ಆ ತ್ಯಾಗದಿಂದ ಯಾವ ಪ್ರಕಾರದ ಭಾರ ಆ ಜೀವದ ಕಡಿಮೆ ಆಗುವುದಿಲ್ಲ. ತ್ಯಾಗದ ಭಾರ ಇದೆ ರೀ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವರ ಸಮ್ಯಕ್ ದೃಷ್ಟಿ ಜೀವ ಎಂಥವ್ರದರ ಏನು ಹೇಳಿದ್ರು, ಕರ್ಮಗಳ ಉದಯದ ಭಾವವನ್ನು ಆತ್ಮನದೆಂದು ತಿಳಿದು ಅನುಭವಿಸದೇ ಇರುವಂಥ ಯಾಕೆ ಅನುಭವಿಸುವುದಿಲ್ಲ? ಅವರಿಗೆ ಪರದ್ರವ್ಯಗಳಿಂದ ವಿರಕ್ತ ಆಗುವಂಥ ಸಮ್ಯಕ್ ದೃಷ್ಟಿ ಪ್ರಾಪ್ತಿ ಇದೆ. ಸಮ್ಯಕ್ ದೃಷ್ಟಿ ಪ್ರಾಪ್ತಿ ಇದೆ. ಆ ದೃಷ್ಟಿಯೊಳಗೆ ಎಂಥ ಬಲ ಇದೆ, ಆ ದೃಷ್ಟಿಯೊಳಗೆ ಎಂಥ ವೀರ್ಯ ಉಕ್ಕುತ್ತಾ ಇದೆ, ಆ ದೃಷ್ಟಿಯೊಳಗೆ ಎಂಥ ಸಹಜ ಮಾರ್ಗದ ಸ್ವೀಕಾರ ಇದೆ. ಅದರದ ನಿಜವಾಗಿ ಸ್ವಯಂ ತಾವು ತಮ್ಮ ಅಂತರಂಗದೊಳಗ ದೀರ್ಘವಾಗಿ ಸೂಕ್ಷ್ಮವಾಗಿ ಗಂಭೀರವಾಗಿ ವಿಚಾರ ಮಾಡ್ತಾರೆ. ಹೇಗೆ ಇರಬಹುದಾಗಿದೆ? ಆರಖಂಡದ ವೈಭವ ಇದ್ರನು ಕೂಡ, ಅರೆ 7ನೇ ನರಕದಂಥ ಸಂಯೋಗ ಇದ್ರನು ಕೂಡ, ಎರಡು ತದ್ವಿರುದ್ಧದವಲ್ಲ. ಒಂದ ಆರಖಂಡದ ವೈಭವ ಇದ್ರನು ಕೂಡ ಅವನಿಗೆ ಅದರೊಳಗೆ ಏನಿಲ್ಲ, ವಿರಕ್ತಿ ಇದೆ. ದೃಷ್ಟಿ ಯಥಾರ್ಥ ಇರುವುದರಿಂದ ಅವುಗಳನ್ನು ತಾನು ಅಂಥೇಳಿ ಅನುಭವಿಸುವುದಿಲ್ಲ. ಅರೆ ಆ ಆರಖಂಡದ ವೈಭವವನ್ನು ತಾನು ತನ್ನದು ಅಂಥೇಳಿ ಅನುಭವಿಸುವುದಿಲ್ಲ. ಅದೇ ಪ್ರಕಾರ 7ನೇ ನರಕದ ದುಃಖ ಸಾಮಗ್ರಿಗಳನ್ನು ಕೂಡ ತನ್ನವು ಅಂಥೇಳಿ ಅನುಭವಿಸುವುದಿಲ್ಲ. ತನ್ನವು ಅಂಥೇಳಿ ತಿಳಿದ್ರನ, ಇಲ್ಲಿ ತಿಳಿದು ಅನುಭವಿಸುವ ಮಾತಿದೆಯಲ್ಲ, ತನ್ನವು ಅಂಥೇಳಿ ತಿಳಿದ್ರನ ಅವುಗಳಲ್ಲಿ ಬದಲಾವಣೆಯನ್ನು ಅಪೇಕ್ಷೆ ಮಾಡಬಹುದು. ಅದರಿಂದ ಬಿಡುಗಡೆ ಹೊಂದುವ ಸಲುವಾಗಿ ದ್ವೇಷ ಭಾವ ಮಾಡಬಹುದು. ಆದರೆ ಅಲ್ಲಿ ದ್ವೇಷ ಇಲ್ಲ, ಇಲ್ಲಿ ರಾಗ ಇಲ್ಲ. ಎಲ್ಲಿ? ಆರಖಂಡದ ವೈಭವದೊಳಗೆ ಸಮ್ಯಕ್ ದೃಷ್ಟಿ ಜೀವ ಆರಖಂಡದ ವೈಭವದೊಳಗೆ ನಿಂತಿದ್ದಾನೆ. ರಾಗ ಇಲ್ಲ ಅಂಥೇಳಿ ಬಂಧ ಇಲ್ಲ. ಸಮ್ಯಕ್ ದೃಷ್ಟಿ ಜೀವ 7ನೇ ನರಕದೊಳಗಿದ್ದಾನೆ, ದ್ವೇಷ ಇಲ್ಲ ಅಂಥೇಳಿ ಬಂಧ ಇಲ್ಲ. ಪದಾರ್ಥಗಳಿಂದ ದುಃಖನೂ ಇಲ್ಲ, ಪದಾರ್ಥಗಳಿಂದ ಬಂಧನೂ ಇಲ್ಲ, ಪದಾರ್ಥಗಳಿಂದ ಸುಖನೂ ಇಲ್ಲ, ಪದಾರ್ಥಗಳಿಂದ ಯಾವುದೇ ಪ್ರಕಾರದ ನೆಮ್ಮದಿ ಶಾಂತಿ ಇಲ್ಲವೇ ಇಲ್ಲ. ಅದು ಜೀವದ ಸ್ವರೂಪನ ಅಲ್ಲ. ಪರಪದಾರ್ಥಗಳಿಂದ ಸುಖದ ಅನುಭವ ಮಾಡೋದ ಇದು ಜೀವದ ಸ್ವರೂಪ ಅಲ್ಲ. ಪರಪದಾರ್ಥಗಳನ್ನು ದುಃಖದ ಕಾರಣ ಅಂಥೇಳಿ ತಿಳಿಯೋದ ಜೀವದ ಅನ್ಯಥಾ ಆರೋಪ ಇದೆ ರೀ, ಉದ್ಧಟತನ ಇದೆ. ಯಾವುವು ಪರಪದಾರ್ಥ, ಯಾವುವು ಜೀವನಿಗೆ ಎಂದೂ ಸುಖ ರೂಪನೂ ಇಲ್ಲ, ದುಃಖ ರೂಪನೂ ಇಲ್ಲ. ಬಸ್ ಈ ಜೀವದ ಪದಾರ್ಥಕ್ಕೆ ಸಂಬಂಧಿಸಿದ ರಾಗಬುದ್ಧಿ,
ಪದಾರ್ಥಕ್ಕೆ ಸಂಬಂಧಿಸಿದ ದ್ವೇಷ ಬುದ್ಧಿ ಏನಿದೆ ಅದುವೇ ಆಭಾಸ ರೂಪದ ಭ್ರಾಂತಿಮಯ ಸುಖ ಮತ್ತು ದುಃಖದ ಕಾರಣ ಇದೆ. ಅದರಿಂದ ಜೀವನಿಗೆ ಅಖಂಡ ಬಂಧ ಆಗ್ತಾ ಇರ್ತಿದೆ. ಇಲ್ಲಿ ಬಂಧದ ಸ್ವರೂಪ ಹೇಳ್ತಾ ಇದ್ದಾರೆ ಮೋಕ್ಷ ಅಧಿಕಾರದೊಳಗ. ಯಾಕೆ ಅಂತಂದ್ರೆ ಬಂಧ ಆಗದೆ ಇರುವುದರ ಹೆಸರನ್ನ ಮೋಕ್ಷ ಇದೆ. ಸತ್ತಾದೊಳಗಿರುವಂತಹ ಕರ್ಮಗಳ ಹೊರಟು ಹೋಗುವುದರ ಹೆಸರು ಮೋಕ್ಷ ಇಲ್ಲ. ಬಂಧ ಆಗದೆ ಇರುವುದರ ಹೆಸರು ಮೋಕ್ಷ ಇದೆ. ಸತ್ತಾದೊಳಗಿರುವಂತಹ ಕರ್ಮ ಹೊರಟು ಹೋಗುವ ಸಲುವಾಗಿ ಜೀವ ಏನೂ ಮಾಡುವುದು ಅವಶ್ಯಕ ಇಲ್ಲ. ಕರ್ಮ ಬಂಧ ಆಗದೇ ಇರುವ ಸಲುವಾಗಿ ಹೊರಗಿಂದ ಯಾವುದೂ ನಡೆಯುವುದಿಲ್ಲ. ಅಲ್ಲಿ ಜೀವದ ಪುರುಷಾರ್ಥನ ಬೇಕು. ಕರ್ಮ ಬಂಧ ಆಗದೇ ಇರೋದ ಇದು ಜೀವದ ಒಂದು ದೃಷ್ಟಿಯ ನಿರ್ಮಲತೆಯಿಂದನ ಸಾಧ್ಯ ಇದೆ. ಅನ್ಯ ಯಾವುದೇ ತಪ ಜಪ, ಯಾವುದೇ ಸ್ಥಾನದ ಪರಿವರ್ತನೆ, ಆಹಾರದೊಳಗೆ ಪರಿವರ್ತನೆ ಅಥವಾ ಆಹಾರದ ತ್ಯಾಗ, ಇದಾವುದು ಬಂಧ ಆಗದೇ ಇರುವುದರಲ್ಲಿ ಕಾರಣ ಇಲ್ಲ. ಬಂಧ ಆಗದೇ ಇರುವಲ್ಲಿ ಕಾರಣ ಒಂದೇ ಇದೆ. ಯಾವುದು ಇದೆಯೋ ಅದರ ಅನುಭವ, ಅನ್ಯದ ಅನುಭವ, ಪರದ ಅನುಭವ. ವಾಸ್ತವದಲ್ಲಿ ಪರನೇ ಇದೆ. ಅದ ಶರೀರ, ಮನಸ್ಸ, ವಚನ ಯಾವ ಪ್ರಕಾರ ಪರ ಇದ್ದಾವೆ ಅದೇ ಪ್ರಕಾರ ಶುಭರಾಗ, ಅಶುಭರಾಗ ಮೊದಲಾದ ಅಶುದ್ಧ ಸಮಸ್ತ ಪರಿಣಾಮಗಳ ಪರ ಇದ್ದಾವೆ. ಆ ಪರದ ಅನುಭವ ಮಾಡದೇ ಇರೋದು ಯಾಗ ಅವುಗಳನ್ನು ಪರ ಅಂಥೇಳಿ ತಿಳಿದು. ಯಾಗ ತಿಳಿಯೋದ ಯಾವುದು ಸ್ವ ಇದೆಯೋ ಆ ಸ್ವದೊಳಗೆ ಸಮಗ್ರ ರೂಪದಿಂದ ಒಂದಾಗಿ ತಿಳಿಯೋದು. ಒಂದು ಸಮಯ ಇರಲಿ, ಅದರ ಸಮಗ್ರ ರೂಪದಿಂದ. ಸಮಗ್ರ ಅಂದ್ರೆ ಏನ ಅಲ್ಲಿ ಹೇಳಿತಲ್ಲ, ನಿಧಿಯೊಳಗೆ ಬಂತಲ್ಲ, ನಿಶೇಷ ರೂಪದಿಂದ ಅಂತರ್ಮುಖ. ಒಂದು ಜ್ಞಾನನ ನಿಶೇಷ ರೂಪದಿಂದ ಅಂತರ್ಮುಖ ಆಗುವ ಮಾತಲ್ಲಿ ಹೇಳಿದ್ರನು ಆ ಜ್ಞಾನವನ್ನ ಸಮಗ್ರ ಆತ್ಮ ಅಂಥೇಳಿ ಸ್ವೀಕಾರ ಮಾಡಿದ್ದು ಇದೆ. ಅನಂತ ಗುಣ ರೀ. ಶ್ರದ್ಧಾ ಪರದೊಳಗೆ ನಿಂತಿರೋದ, ರುಚಿ ಪರದೊಳಗೆ ಇರೋದ, ಮತ್ತು ಜ್ಞಾನ ಅಂತರ್ಮುಖ ಆಗೋದ. ಹೀಗೆ ಸಾಧ್ಯ. ನಿಶೇಷ ರೂಪದಿಂದ ಅಂತರ್ಮುಖ ಅರ್ಥಾತ್ ಸಮಗ್ರ ರೂಪದಿಂದ ಜ್ಞಾನ ಯಾವಾಗ ಆಂತರ್ಯದೊಳಗ ಅಭೇದ ಆಗಿ ಆ ಸ್ವದ್ರವ್ಯದ ಅನುಭವ ಮಾಡ್ತೀವಿ. 4 ಬಾರಿ ಹೇಳಿದ್ರಿ, ಆದ್ರೂ ನನಗೆ ಸಮಾಧಾನ ಇಲ್ಲ. ಅನಂತ ಗುಣಗಳೆಲ್ಲ ಅಸಂಖ್ಯ ಪ್ರದೇಶದೊಳಗ ವ್ಯಾಪಿಸಿರುವಂಥ ಅನಂತ ಗುಣಗಳು. ಅರೆ ಅನಂತ ಅಂದ ಕೂಡಲೇ ಲಕ್ಷದೊಳಗೆ ಬರಬೇಕು. ಎಷ್ಟು ಅನಂತ? ಆಕಾಶದ ಪ್ರದೇಶದ ಅನಂತ ಗುಣಿತ ಗುಣ ನನ್ನಲ್ಲೇ ಇದ್ದಾವೆ. ಪ್ರದೇಶ ಎಷ್ಟ? ಅಸಂಖ್ಯ. ಅಸಂಖ್ಯ ಅಂದರೆ ಎಷ್ಟ? ಅಸಂಖ್ಯ ಅಂದರೆ ಎಷ್ಟ? ನಿಶ್ಚಯದಿಂದ ಲೋಕಾಕಾಶ ಪ್ರಮಾಣ, ವ್ಯವಹಾರದಿಂದ ಸ್ವದೇಹ ಪ್ರಮಾಣ. ಸಾಮಾನ್ಯ ಇದೆ ಏನ್ರಿ ನನ್ನ ವಿಸ್ತಾರ? ಹಾಗಾದ್ರೆ ಆ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತ ಇರುವಂಥ ಸಂಖ್ಯೆಯ ಅಪೇಕ್ಷೆಯಿಂದ ಅನಂತ ಗುಣ, ಪ್ರತಿಯೊಂದು ಗುಣ ತನ್ನದೇ ಆದಂಥ ಅದ್ಭುತ ಮಹಿಮೆಯಿಂದ ಕೂಡಿದ್ದು ಇದೆ. ಅಂಥ ಅನಂತ ಗುಣಗಳ ಒಂದು ಸಮಯ, ಅನಂತ ಗುಣಗಳಿಂದ ಪ್ರತಿ ಸಮಯಕ್ಕೆ ಹೊರಡುವಂಥ ಪರ್ಯಾಯ, ಪ್ರತಿ ಸಮಯಕ್ಕೆ ಹೊರಡ್ತಾ ಇದ್ದಾವೆ. ಅಂಥ ಒಂದು ಸಮಯದ ಅನಂತ ಗುಣಗಳ ಪರ್ಯಾಯ ನಿಶ್ಚಲ ಜಲದೊಳಗೆ ತರಂಗರಹಿತ ಯಾವ ಪ್ರಕಾರ ಇದೆಯೋ ಅವಸ್ಥೆ, ಅಂಥದ್ದು ಜ್ಞಾನನೂ ಅದರೊಳಗೆ ನಿಮಗ್ನ ಆಗಿ ಅಂಥ ಆ ನಿಶ್ಚಲ ತರಂಗರಹಿತ ಜಲ ಸಮೂಹದ ಹಾಗೆ ಆ ಗುಣ ಸಮೂಹದ ಗುಣರತ್ನಾಕರಣ ಅನುಭವ ಯಾವ ಸಮಯದಲ್ಲಿ ಆಗುತ್ತಿದೆಯೋ ಆ ಸಮಯದಲ್ಲಿ ಭಲೇ ಅದು ಅಭೇದ ಆಗಿ ಹೋಗಿದ್ರೂ ಜ್ಞಾನ ಅದು ತಿಳಿತಾ ಇದೆ, ಇದು ನಾನು.
ಇದು ನಾನು, ಈ ನಾನು, ಇಂಥ ನಾನು, ಅದು ತಿಳಿಯುವಿಕೆ ಇದೆ ರೀ. ಮುಂದೆ ಪರ್ಯಾಯ ಬಹಿರ್ಮುಖ ಅದು ಯಾವೆಲ್ಲ ಯಾವ ಗುಣದ್ದು ಬೇಕಾದರೂ ಆಗಿದ್ದಿರ್ಬೋದು, ವೀರ್ಯದ್ದ, ಸುಖದ್ದ, ಯಾವ್ಯಾವುದೋ ಗುಣಗಳ ಬಹಿರ್ಮುಖ ಆಗಿದ್ದಿರಬಹುದು, ಅಥವಾ ಬಾಹ್ಯದ ವಿಷಯಗಳನ್ನು ಗ್ರಹಣ ಮಾಡ್ತಾ ಇರಬಹುದು. ಅದರ ಜ್ಞಾನ ಅದಾವುದನ್ನು ತಾನು ಅಂಥೇಳಿ ತಿಳಿಯುವುದೇ ಇಲ್ಲ. ಆ ತಿಳಿಯದೇ ಇರುವುದರ ಬಲದಿಂದ ಆ ಜ್ಞಾನಮಯ ಆತ್ಮನಿಗೆ ಯಾವ ಅನುಭವ ಆಗುತ್ತಿದೆಯಲ್ಲ, ಆ ಅನುಭವ ಏನಿದೆ ಅದು ಬಂಧದ ನಿರೋಧ ಮಾಡುವಂಥದ್ದು ಇದೆ. ಅದನ್ನು ನೀವು ಸಂವರ ಅನ್ರಿ, ಅದನ್ನು ನೀವು ಧರ್ಮ ಅನ್ರಿ, ಅದನ್ನು ಸಮ್ಯಕ್ ದರ್ಶನ ಅನ್ರಿ, ಅದನ್ನು ಜೀವದ ಕರ್ತವ್ಯ ಅನ್ರಿ. ಅದರಿಂದ ಬಂಧದ ನಿರೋಧ ಆಗ್ತಿದೆ. ಬಂಧದ ನಿರೋಧ ಏನಿದೆ ಅದು ಮೋಕ್ಷ ಇದೆ ರೀ. ಮೋಕ್ಷ ಅರ್ಥಾತ್ ಊರ್ಧ್ವಲೋಕದೊಳಗೆ 45 ಲಕ್ಷ ಯೋಜನದ್ದು ಯಾವ ಸಿದ್ಧರ ವಾಸ ಮಾಡುವಂಥ ಸ್ಥಾನ ಇದೆ, ಅದು ಮೋಕ್ಷ ಅಲ್ಲ. ಮೋಕ್ಷ ಅದು ಇದ್ರ ವ್ಯವಹಾರದಿಂದ ಇರಬಹುದು. ಮುಕ್ತಾತ್ಮರುಗಳ ವಾಸ ಮಾಡುವಂಥ ಸ್ಥಾನ ಮೋಕ್ಷ ಅದ. ಆದ್ರೆ ಆ ಮೋಕ್ಷ ಯಾವುದೇ ಜೀವಕ್ಕ ಆ ಮೋಕ್ಷ ಏನಿದೆ ಅದು ಸುಖದ ಕಾರಣ ಇಲ್ಲ. ಆ ಮೋಕ್ಷ ನಿಜವಾಗಿ ಯಾವ ಜೀವದ್ದೂ ಮೋಕ್ಷ ಅಲ್ಲ. ಮನುಷ್ಯ ಲೋಕ ಅಂಥೇಳಿ ಹೇಳಿದರಲ್ಲ, ಮನುಷ್ಯರು ವಾಸ ಮಾಡುವಂತಹ ಸ್ಥಾನ ವಿಶೇಷವನ್ನು ಮನುಷ್ಯ ಲೋಕ ಅಂಥೇಳಿ ಹೇಳಿದರು. ಹಾಗೆ ಹೇಳಿದ್ರೂ ಮನುಷ್ಯರು ವಾಸ ಮಾಡುವಂತಹ ಸ್ಥಾನ ಇದೆ ವಿನಃ ಆ ಸ್ಥಾನದಿಂದ ಯಾವನೂ ಮನುಷ್ಯ ಆಗಿಲ್ಲ, ಅಥವಾ ಮನುಷ್ಯ ಅನ್ನಿಸಿಕೊಳ್ತಾ ಇಲ್ಲ, ಅಥವಾ ಮನುಷ್ಯದ ಅನುಭವ ಆಗ್ತಾ ಇಲ್ಲ. ಹಾಗಾದ್ರೆ ಮೋಕ್ಷದ ಅನುಭವ ಯಾವುದರಿಂದ ಆಗ್ತಾ ಇದೆ, ಎಲ್ಲಿ ಆಗ್ತಾ ಇದೆ? ಅರೆ, ಯಾವ ತಿಳಿಯುವಿಕೆ ಇದೆಯಲ್ಲ, ಅನಂತ ಗುಣಗಳ ಅಭೇದ ನಿಶ್ಚಲ ಸಾಗರ, ನಿಸ್ತರಂಗ ಸಾಗರ ಸದೃಶ್ಯ. ಅರೆ, ಗುಣಾನಂತ ಪ್ರದೇಶ ಅಸಂಖ್ಯ, ಎಲ್ಲದರದ್ದು ಅದರಲ್ಲೇ ವಿಲೀನ ವಿಲೀನ ನಿಮಗ್ನ ನಿಮಗ್ನ, ಅಭೇದ ಅಭೇದ. ಗುಣ ಇದ್ರೂ ಗುಣಭೇದ ಇಲ್ಲ, ಪರ್ಯಾಯ ಇದ್ರೂ ಪರ್ಯಾಯದೊಳಗೆ ಯಾವುದೇ ಪ್ರಕಾರದ ಕ್ಷಣಿಕತೆಯ ಅನುಭವ ಇಲ್ಲ. ಕ್ಷಣಿಕತೆಯ ಅನುಭವ ಇಲ್ಲ, ಕ್ಷಣವರ್ತಿನೇ ಇದೆ ಪ್ರತಿಯೊಂದು ಪರ್ಯಾಯ. ಆದ್ರೆ ಆ ಪರ್ಯಾಯ ಆ ತ್ರಿಕಾಲಿ ಧ್ರುವದೊಳಗೆ ಎಷ್ಟು ಅಂತರ್ನಿಮಗ್ನ ಆಗಿದೆಯಲ್ಲ, ಯಾವ ಪರ್ಯಾಯಕ್ಕ ಕ್ಷಣಿಕತೆಯ ಭಾನನೇ ಇಲ್ಲ. ಅಂಥ ಯಾವ ದಶಾ ವಿಶೇಷದ ಅನುಭವ ಅನಂತ ಗುಣಗಳ ಪರ್ಯಾಯಗಳಲ್ಲೇ, ಅಸಂಖ್ಯ ಪ್ರದೇಶದಲ್ಲೇ ಅಂಥ ಯಾವ ಅನುಭವ ಆಗುತ್ತಿದೆಯೋ, ಗುಣಭೇದರಹಿತ ಪರ್ಯಾಯದ ಕ್ಷಣಿಕತೆಯನ್ನು ಸರ್ವಥಾ ವಿಸ್ಮರಣ ರೂಪದ ಯಾವ ನಿರಾಕುಲ ಶಾಂತಿಯ ಅನುಭವ ಆಗ್ತಾ ಇದೆಯೋ ಅದು ಮೋಕ್ಷ ಇದೆ. ಅದು ಮೋಕ್ಷ ಇದೆ. ಅದು ಜೀವದ ಪ್ರದೇಶದೊಳಗನೇ ಇದೆ ರೀ, ಜೀವದ ಪರಿಣಾಮದೊಳಗಿದೆ, ಜೀವದ ಅನುಭವದೊಳಗಿದೆ ರೀ. ತಿಳಿತೇನೆ? ಮೋಕ್ಷ ಅಲ್ಲಿಲ್ಲ. 45 ಲಕ್ಷ ಯೋಜನದ್ದು ಯಾವ ಮೋಕ್ಷ ಇದೆ, ಅದು ಮೋಕ್ಷ ಯಾವ ಜೀವದ ಮೋಕ್ಷ ಅಲ್ಲ. ಮುಕ್ತಾತ್ಮರುಗಳು ವಾಸ ಮಾಡುವಂಥ ಸ್ಥಾನ ವಿಶೇಷ ಇದೆ ರೀ. ಮೋಕ್ಷ 4ನೇ ಗುಣಸ್ಥಾನವರ್ತಿ ಜೀವ ಜಿನ ಮಂದಿರದೊಳಗೆ ಹೋಗಿರೋ ವೇಳೆದೊಳಗೆ, ಅಥವಾ ನಿಶ್ಚಲವಾಗಿ ಕುಳಿತಿರೋ ವೇಳೆದೊಳಗೆ, ಜಪ ಮಾಡ್ತಾ ಇರೋ ವೇಳೆದೊಳಗೆ ಅವನ ಪುರುಷಾರ್ಥ ವಿಶೇಷದಿಂದ ಇಂಥ ಒಂದು ಅನುಭವ ಅವನಿಗಾಯಿತು. ಎಂಥ ಅನುಭವ? ಲೋಕ, ಕಾಲ, ಪರ್ಯಾಯ, ಮನುಷ್ಯ, ವಯಸ್ಸ, ರೋಗ, ಪತ್ನಿ, ಪುತ್ರ, ಯಾವುದು 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 ಯಾವ ಪರವಸ್ತುವಿನ ಕಡೆಗೆ ಒಂದು ಪರ್ಯಾಯದ್ದು ಕೂಡ ರುಚಿ ಇಲ್ಲ, ಆ ಕಡೆ ಗಮನ ಇಲ್ಲ. ಅಂಥದ್ದು ಅರೂಪಿ
ಆತ್ಮನ ಅಸಂಖ್ಯ ಪ್ರದೇಶದೊಳಗೆ ಅನಂತ ಗುಣಗಳ ಅಂತರ್ಲೀನ ಆಗಿ ಹೋಗಿದ್ದಾವೆ. ಅದರ ಹೆಸರು ಮೋಕ್ಷ ಇದೆ. ಆ ಜೀವ ಮತ್ತು ಮೋಕ್ಷ ಎಲ್ಲಿ ಇದೆಯಲ್ಲ ಅಲ್ಲಿ ಬಂಧ ಆಗುವುದಿಲ್ಲ. ಬಂಧದ ನಿರೋಧದ ಹೆಸರು ಮೋಕ್ಷ ಇದೆಯೋ ಅಥವಾ ಶುದ್ಧಾತ್ಮ ಸ್ವರೂಪ ಹೇಗಿದೆಯೋ ಹಾಗೆ ಅಸಂಖ್ಯ ಪ್ರದೇಶದೊಳಗ ಅನಂತ ಶಾಂತಿಯ ಅನುಭವ. ಒಂದೂ ಪರ್ಯಾಯ ಚಂಚಲತೆಯನ್ನು ಮಾಡ್ತಾ ಇಲ್ಲ. ಒಳಗೆ ವಿಲೀನ ಅಭೇದ ಆಗಿ ಹೋಗಿದವ್ರೆ. ಘನಪಿಂಡ ಅಂತ ಹೇಳಿದ್ರಲ್ಲ, ಘನಪಿಂಡದೊಳಗೆ ಒಂದು ಚೂರು ಯಾವ ಓರೆ ಕೋರೆ ಹೊರಗಿಲ್ಲ. ಆರೂ ಭುಜ ಹೇಗದವು ಸಮಾನ ಗಟ್ಟಿ ಅದವು ಘನದೊಳಗ. ಹೌದು ಅಥವಾ? ಹಾಗಾದರೆ ಈ ವಿಜ್ಞಾನ ಘನಪಿಂಡ ಚೈತನ್ಯ ಪಿಂಡ ಆತ್ಮ ಯಾವಾಗ ಆತ್ಮನಲ್ಲೇ ಸಮಗ್ರ ರೂಪದಿಂದ ಘನೀಭೂತ ಆಗತಾನೋ ಒಂದು ಪರ್ಯಾಯ ಕೂಡ ಒಂದು ಅಂಶ ಕೂಡ ಹೊರಗೆ ನೋಡ್ತಾ ಇಲ್ಲ. ಅಂಥದ್ದು ಯಾವ ದಶಾ ವಿಶೇಷ ಆಗ್ತಿದೆಯೋ ಅದು ಮೋಕ್ಷ ಇದೆ. ಅರ್ಥಾತ್ ಆ ಅವಸ್ಥೆ ಏನಿದೆ ಅಲ್ಲಿ ಬಂಧದ ಅಭಾವ ಇದೆ. ಬಂಧದ ಅಭಾವ ಮಾಡುವ ಸಲುವಾಗಿ ಯಾವ ಪರದ್ರವ್ಯದ ಅವಶ್ಯಕತೆ ಇಲ್ಲ. ಬಂಧದ ಅಭಾವ ಮಾಡುವ ಸಲುವಾಗಿ ಕರ್ಮದ ಕಡೆಗೆ ನೋಡಬೇಕಾಗಿಲ್ಲ. ಎಷ್ಟು ಸುಲಭ ಉಪಾಯ ಇದೆ ಜೀವದ ಸುಖದ, ಶಾಂತಿದ್ದ, ಮೋಕ್ಷದ, ಶಾಶ್ವತ ಸುಖದ ಉಪಾಯ ಎಷ್ಟು ಸುಲಭ ಇದೆ. ಬಸ್ ತನ್ನಲ್ಲೇ ತಾನು ಅಭೇದಾಗಿ ಹೋಗುವುದಿದೆ. ಎಲ್ಲೂ ಛಿದ್ರ ಕಾಣುವುದಿಲ್ಲ, ಎಲ್ಲೂ ಒಂದಿಷ್ಟು ಹೊರಗೆ ಬಂದಿಲ್ಲ. ಅದಕ್ಕೆ ಘನಪಿಂಡ ಅಂದ್ರಲ್ಲ, ಅದೇ ಪ್ರಕಾರ ಅಭೇದತೆ ಆಗಿದೆ ರೀ. ಹೇಗೆ ಒಂದೂ ಗುಣದ ಪರ್ಯಾಯ ಹೊರಗೆ ಬಂದಿಲ್ಲ, ಒಂದೂ ಗುಣದ ಪರ್ಯಾಯದೊಳಗ ನ್ಯೂನತೆ ಉಳ್ಕೊಂಡು ಛಿದ್ರ ಉಳಿದಿಲ್ಲ. ಅಂಥ ಯಾವ ಸ್ವರೂಪ ಸ್ವಯಂ ಅಲ್ಲೇ ಇರುವಂಥ ಜ್ಞಾನಕ್ಕೆ, ಅದರಲ್ಲೇ ಅಭೇದಾಗಿ ಹೋಗಿರುವಂಥ ಜ್ಞಾನಕ್ಕೆ ಜ್ಞಾನ ಏನು ಮಾಡಿದರೆ ಆ ಅನಂತ ಗುಣಗಳ ಪರ್ಯಾಯದೊಳಗೆ ಅಭೇದಾಗಿದೆ. ಅನಂತ ಗುಣಗಳಲ್ಲೇ ಅಭೇದಾಗಿದೆ. ಅಂಥ ಜ್ಞಾನಕ್ಕೆ ಯಾವಾಗ ಪರದ್ರವ್ಯಗಳ ಸಂಯೋಗ ಇದ್ರೂ ಕೂಡ ಪರದ್ರವ್ಯದ ಅನುಭವ ಆಗುವುದಿಲ್ಲವೋ ಆಗ ಜ್ಞಾನಾವರಣಾದಿ ಕರ್ಮಗಳ ಬಂಧ ಆಗುವುದಿಲ್ಲ. ಅದರ ಹೆಸರು ವಿರಕ್ತಿ ಇದೆ ರೀ. ಅದರ ಹೆಸರು ಸಮ್ಯಕ್ ದೃಷ್ಟಿ ಇದೆ ರೀ. ಅದರ ಹೆಸರು ಮುನಿ ಇದೆ ರೀ. ಮುನಿ ಅಂದ್ರೆ ವೇಷ ಅಲ್ಲ. ಸಮ್ಯಕ್ ದರ್ಶನ ಅಂದ್ರೆ ಏನಾದರೂ ವಿಶೇಷತೆ ಇದೆ ಹೀಗೆಲ್ಲ. ಜ್ಞಾನದೊಳಗೆ ದರ್ಶನ, ಜ್ಞಾನದೊಳಗೆ ಚಾರಿತ್ರ, ಜ್ಞಾನದೊಳಗೆ ಅರ್ಥಾತ್ ಜ್ಞಾನಮಯ ಆತ್ಮನೊಳಗೆ ದರ್ಶನದೊಳಗೆ ಸುಖದೊಳಗೆ ಈ ಪ್ರಕಾರ ಏನು ಅನಂತ ಗುಣಗಳ ಯಾವ ಪ್ರಕಾರ ಆಮೆ ಇದೆಯಲ್ಲ ಅದು ತನ್ನ ಅವಯವಗಳನ್ನು ಒಳಗೆ ತಗೊಂಡಿರ್ತಿದೆ. ಹಾಗೆ ಅನಂತ ಗುಣದ ಪರ್ಯಾಯಗಳ ಒಳಗೆ ಸಮಾವಿಷ್ಟದವು. ಅದರ ಹೆಸರು ಮೋಕ್ಷ ಇದೆ. ಅದರಿಂದ ಬಂಧದ ನಿರೋಧ ಆಗ್ತಿದೆ. ಅದರ ಹೆಸರು ವೈರಾಗ್ಯ ಇದೆ, ವಿರಕ್ತಿ ಇದೆ. ವಿರಕ್ತಿ ಶಬ್ದದ ಸಲುವಾಗಿ ಅಥವಾ ವಿರಕ್ತ ಭಾವದ ಸಲುವಾಗಿ ಎದುರಿಗೆ ಪರದ್ರವ್ಯ ಇರೋದು ಅವಶ್ಯಕ ಇಲ್ಲ. ವಿರಕ್ತ ಭಾವದ ಸಲುವಾಗಿ ಪರದ್ರವ್ಯ ಎದುರಿಗೆ ಇರೋದು ಅವಶ್ಯಕ ಇಲ್ಲ. ಇತ್ತು ಅಂತಂದ್ರೆ ಅಲ್ಲಿ ವಿರಕ್ತಿ ಇಲ್ಲ. ದೃಷ್ಟಿಯೊಳಗೆ ಪರದ್ರವ್ಯದ ಸ್ವೀಕಾರ ಇತ್ತು. ನಾನೆನ್ನುವ, ನನ್ನದೆನ್ನುವ ಯಾವುದೇ ಅರೆ ಪರದ್ರವ್ಯದ ಸ್ವೀಕಾರ ನೋಡ್ರಿ. ನಾವು ದಾರಿಯಿಂದ ಹೋಗುವ ವೇಳೆದೊಳಗೆ ಟ್ರೈನಲ್ಲಿ ಅಥವಾ ಯಾವುದೋ ವಾಹನದಲ್ಲಿ ಕುಳಿತು ಪ್ರವಾಸ ಮಾಡುವ ವೇಳೆದೊಳಗೆ ಅನೇಕ ವಸ್ತುಗಳು ಕಾಣ್ತವೆ, ನಗರಗಳು ಕಾಣ್ತವೆ, ಮನುಷ್ಯರು ಕಾಣ್ತಾರೆ, ಮನೆಗಳು ಕಾಣ್ತವೆ. ಹೌದು ಅಥವಾ ಇಲ್ಲದೆ ಇದು ನಂದಲ್ಲ ಅಂತ ಇರ್ತೇವೆ ರೀ. ಏನು ವಿಕಲ್ಪ ಮಾಡ್ತಾ ಇರ್ತೇವೆ. ಸ್ವಾಭಾವಿಕವಾಗಿ ಅವು ಪರ ಅದಾವು ಅಥವಾ ಇಲ್ಲರಿ, ಅಲ್ಲಿ ಯಾವ ವಿಕಲ್ಪ ಇಲ್ಲ. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿಗೆ ಭೋಗಿಸುವ ಸಮಯದೊಳಗೆ ತ್ಯಾಗ ಮಾಡಿ ನಿಶ್ಚಲವಾಗಿ ಪರ್ವತದ ಶಿಖರದ ಮೇಲೆ ಕೂತಿರುವ ಸಮಯದೊಳಗೆ ನಾನು ತ್ಯಾಗ ಮಾಡಿದ್ದೇನೋ ಇಲ್ಲ, ನಾನು ಭೋಗಿಸ್ತಾ ಇದ್ದೇನೆ. ಯಾವಾಗ ತ್ಯಾಗ ಮಾಡೋದ? ಇನ್ನೂ ಯಾವಾಗ ತ್ಯಾಗ ಮಾಡೋದ?
ಇದು ಯಾವ ವಿಕಲ್ಪ ಇಲ್ರಿ. ಗ್ರಹಣನ ಮಾಡಿಲ್ಲ ಅಂದಮೇಲೆ ತ್ಯಾಗ ಮಾಡುವ ಪ್ರಶ್ನೆಯಲ್ಲೇ ಇದೆ. ತ್ಯಾಗೋಪಾದಾನ ಶೂನ್ಯತ್ವ ಶೂನ್ಯತ್ವ ಶೂನ್ಯತ್ವ. ಆತ್ಮನ ಸ್ವಭಾವ ತ್ಯಾಗ ಮತ್ತು ಗ್ರಹಣದಿಂದ ಶೂನ್ಯ ಇದೆ. ಹಾಗಾದ್ರೆ ಅಂಥ ಆತ್ಮನನ್ನು ಯಾವ ತಿಳಿದಿದಾನೋ ಅನುಭವಪೂರ್ವಕ ಅವನು ಯಾವ ಪರಪದಾರ್ಥದೊಳಗೆ ಪ್ರತ್ಯಕ್ಷ ಭೋಗಿಸ್ತಾ ಇದ್ದಾನೆ, ಮದುವೆ ಮಾಡ್ತಾ ಇದ್ದಾನೆ. ನಿನ್ನೆ ಬಂದಿತ್ತಲ್ಲ ಸಂಪದದೊಳಗೆ, ನಿನ್ನೆನು ಮೊನ್ನೆ 8 ವರ್ಷದ ಬಾಲಿಕೆ ಸಮ್ಯಕ್ ದರ್ಶನ, ನಂತರ ವಿವಾಹನೂ ಮಾಡ್ಕೊಳ್ತಾಳೆ. ಆದರೆ ಆ ಪತಿಯಲ್ಲಿ ನನ್ನದೆನ್ನುವ ಭಾವ, ಆ ಪತಿ ಗ್ರಹದಲ್ಲಿ ನನ್ನದೆನ್ನುವ ಭಾವ ಏನಿದೆ ಆ ಸಮ್ಯಕ್ ದರ್ಶನದ ಮಹಿಮೆ. ಮತ್ತು ಈ ಮಿಥ್ಯಾದರ್ಶನದ ಎಷ್ಟು ನಿಕೃಷ್ಟತೆ ಇದೆ. ಎಲ್ಲಿ ಬಿಟ್ಟು ಬಂದಿದ್ದಾನಲ್ಲ, ಬೆಟ್ಟದ ಶಿಲೆಯ ಮೇಲೆ ಕೂತಿದ್ದಾನೆ, ಆದರೂ ಬಿಟ್ಟು ಬಂದಿದ್ದೇನೆ ಅನ್ನೋದು ಅವನಿಗೆ ಇದೆ ರೀ. ತ್ಯಾಗ ಮಾಡಿದ್ದೇನೆ ಅನ್ನೋದು ಇದು ಮಿಥ್ಯಾತ್ವರೇ. ಎಲ್ಲಿ ಪ್ರತ್ಯಕ್ಷ ಭೋಗಿಸ್ತಾ ಇದ್ದಾನೆ, ಒಳಗೆ ಮುಳುಗಿದಾನೆ ಭೋಗದೊಳಗ. ಅರೆ ಶ್ರೀಪಾಲನ ಮಾತು ಬರ್ತಿದೆಯಲ್ಲ, ಪತ್ನಿ 8,000 ಪತ್ನಿಯರೊಳಗೆ ರಮಿಸ್ತಾ ಇದ್ದಕ್ಕಿದ್ದ ಹಾಗೆ ನೆನಪಾಗ್ತಿದೆ ಮೈನಾ ಸುಂದರಿ. ನೋಡ್ತಾನೆ, ಓಹೋ ಹುಣ್ಣಿಮೆ ಬರ್ತಾ ಇದೆ, 2 ದಿವಸ ಇದೆ, ಬಂದುಬಿಟ್ಟ. ಅದ ವರ್ತಮಾನ ಭವಕ್ಕೆ ಸಂಬಂಧಿಸಿದ ಹಾಗೆ ಘಟನಾ ವಿಶೇಷದ ಸ್ಮರಣೆ. ಪ್ರತ್ಯಕ್ಷ ವರ್ತಮಾನದಲ್ಲಿ ಭೋಗದೊಳಗದನು ಕೊಟ್ಟಿರುವಂಥ ಮಾತಿನ ಸ್ಮರಣೆ ಆಯಿತು ಮೈನಾ ಸುಂದರಿಗೆ. ಅದು ಯಾವ ಪ್ರಕಾರ ಸ್ಮರಣೆ ಆಯಿತೋ ಆ ಪ್ರಕಾರ ಇಲ್ಲಿ ಸ್ವರೂಪದ ಸ್ಮರಣೆ ಸದೈವ ಇತ್ತರೆ ಅವನಿಗೆ. ಆ ಭೋಗದಲ್ಲೇನೂ ಇರಲಿಲ್ಲ, ಮತ್ತು ಆ ಸ್ಮರಣೆ ಆಯ್ತಲ್ಲ, ಆ ಕರ್ತವ್ಯ ಏನು ಮಾಡ್ತಾ ಇದ್ದಾನಲ್ಲ ಅಲ್ಲಿಯೂ ಏನೂ ಇರಲಿಲ್ಲ. ಇದು ತಿಳಿದು ಬರುವುದ ಈ ಜೀವಕ್ಕ ಅತ್ಯಂತ ಕಠಿಣ. ಆಗಮದೊಳಗೆ ಸಮ್ಯಕ್ ದರ್ಶನದ ಸ್ವರೂಪವನ್ನು ಈ ಪ್ರಕಾರ ಜಲದಿಂದ ಭಿನ್ನವಿರುವಂಥ ಕಮಲದ ಹಾಗೆ ಅವ ಇರ್ತಾನೆ ಗೃಹಸ್ಥ ಅವಸ್ಥೆಯಲ್ಲಿ ಅನ್ನುವ ಸ್ವರೂಪವನ್ನು ಹಿಂದಿನ ಭವಾಂತರಗಳಲ್ಲಿ ಸಾಕಷ್ಟು ಬಾರಿ ಕೇಳಿದ್ದೇವೆ, ವಿಶ್ವಾಸ ಮಾಡಿದ್ದೇವೆ. ಯಾವುದರ ಮೇಲೆ? ಸಮ್ಯಕ್ ದರ್ಶನದ ಮೇಲೆ, ಸಮ್ಯಕ್ ದರ್ಶನದ ವ್ಯಾಖ್ಯಾದ ಮೇಲೆ. ಆದರೆ ಆ ಸಮ್ಯಕ್ ದರ್ಶನದ ಸ್ವರೂಪವನ್ನು ಏಕಾಂತದೊಳಗ ಏಕಾಗ್ರತೆಯಿಂದ ಗಂಭೀರವಾಗಿ ವಿಚಾರ ಮಾಡಲಿಲ್ಲ. ಏಕಾಂತದೊಳಗೆ ಯಾಕೆ ಅಂತಂದ್ರೆ ನೋಡ್ರಿ, ದಿವ್ಯಧ್ವನಿಯನ್ನು ಕೇಳ್ತಾ ಇರೋದ ಅಥವಾ ವಿತರಾಗಿ ಸಂತರುಗಳ ಉಪದೇಶವನ್ನು ಕೇಳ್ತಾ ಇರೋ ವೇಳೆದೊಳಗ ಸಮೂಹ ಇರಬಹುದು. ಆದ್ರೆ ಆ ಉಪದೇಶದ ನಿಷ್ಕರ್ಷದವರೆಗೆ ತಲುಪಬೇಕಾದ್ರೆ ಏಕಾಂತ ಮತ್ತು ಏಕಾಗ್ರತೆ ಬೇಕ್ರಿ. ಶಾಸ್ತ್ರದ ವಚನವನ್ನು ಅರ್ಥವಿಸಿಕೊಳ್ಳೋದ ನಿಜವಾಗಿ ಕಠಿಣ ಇದೆ. ಆದರೆ ಪ್ರಯತ್ನ ಮಾಡಿದ ನಂತರ ತನ್ನದೇ ಇರುವ ಕಾರಣ ಅದರಲ್ಲಿ ಕಠಿಣ ಏನಿದೆ? ಮನೆ ಮಾತು ಇದೆ ರೀ, ಮನೆ ಮಾತು ಇದೆ. ಅದರಲ್ಲಿ ಕಠಿಣತೆ ಏನೂ ಇಲ್ಲ. ಒಂದೇ ಒಂದು ಕಠಿಣತೆ ಇದೆ ನಮಗೆ. ಏನು ಅಂತಂದ್ರೆ ಅದು ಬೇಕನ್ನಿಸ್ತಾ ಇಲ್ಲ, ಅದರ ಮಹಿಮಾ ಬರ್ತಾ ಇಲ್ಲ, ಅದರ ಅವಶ್ಯಕತೆ ಭಾಷಿತ ಆಗ್ತಾ ಇಲ್ಲ, ಅಲ್ಲಿಯ ಕರ್ತವ್ಯ ಭಾಷಿತ ಆಗ್ತಾ ಇದೆ ಹೊರಗಿಂದ. ಈ ದೇಹಕ್ಕೆ ಸಂಬಂಧಿಸಿದ, ಈ ದೇಹದ ಭೋಗಗಳಿಗೆ ಸಂಬಂಧಿಸಿದ ಭಾವಗಳು ಯಾವ ಪ್ರಕಾರ ನಮ್ಮಲ್ಲಿ ಸಜಾಗ್ ಇದಾವೆಯೋ ಆ ಪ್ರಕಾರ ಇದು ಜಾಗೃತಿ ಒಳಗೆ ಇಲ್ಲ. ಕಠಿಣ ಇಲ್ಲ, ಆದರೂ ಕೂಡ ಕಠಿಣ ಆಗಿದೆ. ಅದಕ್ಕೆ ಕಾರಣ ಇಷ್ಟ, ನಮಗೆ ಅದರದ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಭಾಷಿತ ಆಗ್ತಾ ಇಲ್ಲ ಅಂತೇಳನ ಕಠಿಣ ಆಗಿದೆ. ಜ್ಞಾನದ ಸನ್ಮುಖ ಆಗೋದೇನು ಕಠಿಣ ಇದೆ? ಅರೂಪಿ ಜ್ಞಾನ, ಅರೂಪಿ ತತ್ವದ, ತನ್ನ ವಾಸಸ್ಥಾನದ, ತನ್ನ ನಿಲಯದ, ತನ್ನ ಸ್ವರೂಪದ ಪರಿಚಯ ಮಾಡಿಕೊಳ್ಳೋದೇನು ಕಠಿಣ ಇದೆ ಜ್ಞಾನಕ್ಕೆ? ಜ್ಞಾನದ ಸ್ವಭಾವನ ತಿಳ್ಕೊಳ್ಳೋದಿದೆ ಅಲ್ಲ. ಹಾಗಾದ್ರೆ ಆ ಸ್ವಭಾವನ ತಿಳ್ಕೊಳ್ಳೋದಿರೋ ವೇಳೆದೊಳಗ ತನ್ನನ್ನು ಯಾಕೆ ತಿಳ್ಕೊಳ್ತಾ ಇಲ್ಲ? ತನ್ನ ಸ್ಥಾನವನ್ನು, ತನ್ನ ನೆಲೆಯನ್ನು, ತನ್ನ ಬೆಲೆಯನ್ನು, ತನ್ನ ಮಹಿಮೆಯನ್ನು, ತನ್ನ ವಿಸ್ತಾರವನ್ನು, ತನ್ನ ಸಂಕೋಚವನ್ನು ಯಾಕೆ ತಿಳಿತಾರೆ?
ತಿಳಿತಾ ಇಲ್ಲ, ಇದಕ್ಕೆ ಕಾರಣ ಇಷ್ಟ ಇದೆ, ಇದಕ್ಕೆ ತಿಳಿಯುವ ವಿಷಯಗಳ ಬಾಹ್ಯದೊಳಗೆ ಬಹಳ ಅದಾವ್ರಿ ಅಂಥೇಳಿ ಅದನ್ನು ತಿಳಿಯುವ ಸಲುವಾಗಿ ಅದರ ಹತ್ರ ಸಮಯ ಇಲ್ಲ. ಬರೀ ಒಂದು ಸಮಯದ ಮಾತಿದೆ. ಅಲ್ಲಿ ಮುನಿದಶ ಉಪಯೋಗವನ್ನು ಸ್ವಭಾವದಲ್ಲಿ ಸ್ಥಿರಗೊಳಿಸೋದ ಎಷ್ಟು ಕಠಿಣ ಇದೆ ನಿನ್ನೆ ಹೇಳಿದ್ದಿತ್ತು. ಒಂದೊಂದು ಸಮಯದ ಪುರುಷಾರ್ಥದ ಮೂಲಕ ಅರೆ ಅದನ್ನೇ ಹೇಳಿದ್ರಲ್ಲ, ವರ್ತಮಾನದೊಳಗೆ ಭೂತಕಾಲದ ಪರ್ಯಾಯದ ಭಾವಿದೆ, ವರ್ತಮಾನದೊಳಗೆ ಭಾವಿ ಪರ್ಯಾಯದ ಭಾವಿದೆ. ಹೀಗಿರುವ ವೇಳೆದೊಳಗ ಆ ಶುದ್ಧೋಪಯೋಗದ 48 ನಿಮಿಷ ಅಥವಾ ಅಂತರ್ಮುಹೂರ್ತ ಆಗಬೇಕಾದ್ರೆ ಪ್ರತಿಯೊಂದು ಸಮಯದ ಪರ್ಯಾಯ ಪುರುಷಾರ್ಥ ಮಾಡಬೇಕು ಅಥವಾ ಬೇಡ್ರಿ. ನಿನ್ನೆ ವಿಷಯ ನಿನ್ನೆನ ಬಿಡೋದಿಲ್ಲ. ಅದನ್ನು ಇಡೀ ದಿವಸ ರಾತ್ರಿ ಅದನ್ನು ಬುದ್ಧಿಯೊಳಗೆ ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ಅದರ ಮಹಿಮಾ ಬರೋದಿದೆ. ಒಂದೊಂದು ಸಮಯ ಪ್ರತಿ ಸಮಯ ಬಿಟ್ಟು ಬಿಡದ್ದ ನಡುವ ಅಂತರ ಬೀಳದ್ದನ ಅಂತರ ಮುಹೂರ್ತದವರೆಗೆ ಪ್ರತಿ ಸಮಯ ಅರೆ ಅಸಂಖ್ಯ ಆಗ್ತಾವ್ರಿ, ಅಸಂಖ್ಯ ಆಗ್ತಾವೆ. ಲಕ್ಷ ಕೋಟಿ ಅಲ್ಲ, ಎಷ್ಟಾಗ್ತಾವ? ಅಸಂಖ್ಯ ಆಗ್ತಾವ್ರಿ ಅಂತರ್ಮುಹೂರ್ತದೊಳಗೆ ಪರ್ಯಾಯಗಳ ಸಮಯಗಳ. ಹಾಗಾದ್ರೆ ಪ್ರತಿ ಸಮಯಕ್ಕೆ ಪುರುಷಾರ್ಥ ಅಷ್ಟೇ ಅಷ್ಟೇ. ಹಿಂದಿನ ಸಮಯ ಮಾಡಿದ ಪುರುಷಾರ್ಥ ಈ ವರ್ತಮಾನ ಸಮಯಕ್ಕೆ ಉಪಯೋಗ ಆಗುವುದಿಲ್ಲ. ಅದು ಕಠಿಣ ಇದೆ, ಇದು ಕಠಿಣ ಇದೆ. ಒಂದು ಸಮಯ ಮಾಡೋದಿದೆ. ಇಲ್ಲಿ ಸಮಯ ಎಷ್ಟು ಸೂಕ್ಷ್ಮ ಇದೆ. 1 ಗಂಟೆ ಇಲ್ಲ, 1 ದಿವಸ ಇಲ್ಲ. 1 ದಿವಸ ಬಾ ಅಂದರೆ ನಂಗೆ ಇಡೀ ದಿವಸನ ಆಗೋದಿಲ್ಲ ಅನ್ಬೋದು. 1 ತಾಸು ಬೇಕಾದ್ರೆ ಬರ್ತೇನೆ. ಇಲ್ಲಿ ಒಂದೇ ಸಮಯ ಇದೆ, 1 ಗಂಟೆ ಇದೆ. ಒಂದೇ ಸಮಯ ಏನ ನಿಶೇಷ ರೂಪದಿಂದ ಅಂತರ್ಮುಖ ಆಗಬೇಕು. ಒಂದು ಜ್ಞಾನದ ಮುಂದಾಳತ್ವವನ್ನು ಸ್ವೀಕಾರ ಮಾಡಿನ ಪರ್ಯಾಯಗಳು ಹೋಗ್ತಾ ಇದ್ದಾವಲ್ಲ ಹೊರಗ. ಹೌದೇನಿಲ್ಲ? ಕಮಾಂಡೋ ಯಾರು ಅದಾರ್ರಿ? ಜ್ಞಾನನೇ ಇದೆಯಲ್ಲ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ವೀರ್ಯ ಗುಣ ಪ್ರಯಾಣ ಶುರು ಮಾಡಿದ್ರಿ. ಚಾರಿತ್ರ ಗುಣ ಅದರಲ್ಲಿ ಸುಖ ಮನ್ನಿಸಲಿಕ್ಕೆ, ಕರ್ತವ್ಯ ಮನ್ನಿಸಲಿಕ್ಕೆ ಶುರು ಮಾಡಿತು. ಹೌದು ಅಥವಾ? ದೇಹದ ಕಾರ್ಯ ಶುರುವಾಯಿತು, ಅದು ಮಾತು ಹೇಳ್ತಾ ಇಲ್ಲ. ಅನಂತ ಗುಣಗಳ ಕಾರ್ಯ ಅಥವಾ ಯಾವ ಕೆಲ ಗುಣಗಳ ವಿಶೇಷತೆ ಇದೆ ಆ ಗುಣಗಳ ಕಾರ್ಯ. ಜ್ಞಾನ ಹೋಯಿತು ಅಲ್ಲಿ, ಎಲ್ಲಿ? ಸಂವೇದಗಿರಿ ಹೋಯಿತು. ಜ್ಞಾನ ಹೋಯಿತು ಅಲ್ಲಿ, ಮಂದಿರಕ್ಕೆ. ಶ್ರದ್ಧಾನೂ ಹೋಯಿತು, ಚಾರಿತ್ರನೂ ಹೋಯಿತು, ವೀರ್ಯನೂ ಹೋಯಿತು, ರುಚಿನೂ ಹೋಯಿತು, ಆನಂದನೂ ಆಗ್ತಾ ಇದೆಯೋ ಅಥವಾ ಇಲ್ಲದೆ? ಹಾಗಾದ್ರೆ ಜ್ಞಾನ ಸ್ವಯಂ ನಿಶೇಷ ರೂಪದಿಂದ ಅಂತಃತತ್ವದ ಕಡೆಗೆ ವಾಲಿತು ಅಂತಂದ್ರೆ ಇವು ಯಾವ ಯಾತಕ್ಕೆ ಹೊರಗೆ ಹೋಗ್ತಾವೆ? ಯಾರ ಆಧಾರದಿಂದ ಹೋಗ್ತಾವ್ರಿ? ಯಾವುದರ ಪ್ರಕಾಶದೊಳಗೆ ಹೋಗ್ತವೆ? ಒಂದು ಜ್ಞಾನನ ಪ್ರಕಾಶಮಯ ಇದೆ. ಯಾವುದರ ಪ್ರಕಾಶದೊಳಗೆ ಹೋಗ್ತವೆ? ಅನಂತ ಗುಣಗಳ. ಹಾಗಾದ್ರೆ ಒಂದು ಜ್ಞಾನಕ್ಕೆ ಒಂದೇ ಒಂದು ವಿಷಯ ಕೊಡೋದು ಇದೆ ರೀ. ಸಾಮಾನ್ಯ ಮಗು ಶಾಲೆಗೆ ಹೊರಟ ನಂತರ ಅನೇಕ ವಿಷಯ ಅದಾವ್ರಿ. ಹೌದೇನೇನ್ರಿ? ಹಾಡು ಇದೆ, ಪಾಠ ಇದೆ, ಏನೇನು ಇದಾವ್ರಿ. 6 ವಿಷಯ ಅಂತೂ ವಿದ್ಯಾಭ್ಯಾಸದೊಳಗೆ ಅದಾವಲ್ಲ. ಅದು ಇಲ್ಲೇನಿದೆ ರೀ? ಒಂದೇ ವಿಷಯ. ನನ್ನ ಜ್ಞಾನ ದುರ್ಬಲ ಇದೆ ಇರಲಿಲ್ಲ, ಒಂದು ವಿಷಯವನ್ನು ಗ್ರಹಣ ಮಾಡ್ತಿದ್ದೇನಿಲ್ಲ, 10 ಸ್ಮರಣೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುಣಭೇದ ಇಲ್ಲ, ಅನಂತ ಇರಲಿ ಗುಣ. ಆದರೆ ಗುಣಭೇದವನ್ನು ನಿನಗೆ ತಿಳ್ಕೊಳ್ಳೋದು ಬೇಕಿಲ್ಲ, ಅವಶ್ಯಕನೂ ಇಲ್ಲ. ಒಂದು ಅಭೇದ 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 ಅರೂಪಿ ಚಿನ್ಮಾತ್ರ ವಸ್ತು ನಾನಿದ್ದೇನೆ. ಲೋಕದಿಂದ ಭಿನ್ನ, ಲೋಕದ ಜನರಿಗೆ ತಿಳಿದು ಬರುವಂಥ ವಸ್ತುನೇ ನಾನಲ್ಲ. ಇಂದ್ರಿಯಕ್ಕೆ ಅಗೋಚರವಿರುವಂಥ, ಶಬ್ದದಿಂದ ವರ್ಣನೆ ಮಾಡಲಿಕ್ಕೆ ಬರದೇ ಇರುವಂಥ ಒಂದೇ ಒಂದು ಜ್ಞಾನದ ಹಿಡಿತದೊಳಗನೆ ಬರುವಂಥ ತತ್ವ ನಾನಿದ್ದೇನೆ. ಎಷ್ಟು ಜ್ಞಾನಕ್ಕೆ ಸ್ವೀಕಾರ ಆಗಿ ಜ್ಞಾನ ಆ ತತ್ವದ ಸನ್ಮುಖಾಗಿ ಒಂದು ಸಮಯ, ಒಂದೇ ಒಂದು ಸಮಯ ರೀ. ಅದರ ಜೊತೆಗೆ ಅಭೇದ ಆಯಿತು ಅಂತಂದ್ರೆ ಮೋಕ್ಷ ಮಾರ್ಗ ಆರಂಭ ಆಯ್ತ್ರಿ. ಆಮೇಲೆ ಇವನಿಗೆ ಬಾಧೆ ಮಾಡುವಂಥದ್ದು ಕರ್ಮ ಲೋಕದೊಳಗೆ ಯಾವುದೂ ಇಲ್ಲ. ಶತ್ರು ಇಲ್ಲ, ದೇಶ ಕಾಲಗಳಿಲ್ಲ, ರೋಗಾದಿಗಳಿಲ್ಲ, ಶತ್ರುವಿನಂಥ ಪುತ್ರ ಇಲ್ಲ, ಕಲಹಕಾರಿಣಿ ಪತ್ನಿ ಇಲ್ಲ. ಏನ್ರಿ? ಒಂದೇ ಒಂದು ವಿಷಯವನ್ನ ಒಂದು ಜ್ಞಾನದ ಮೂಲಕ ತಿಳಿಯೋದಿದೆ. ಮತ್ತು ಆ ಜ್ಞಾನಕ್ಕೆ ಅದ ಅಸಾಧ್ಯ ಇಲ್ಲ. ಆ ಜ್ಞಾನದ ಹಿಡಿತದೊಳಗೆ, ಜ್ಞಾನದ ಚಿಮಟದೊಳಗೆ ಬರುವಂಥದ್ದು ವಸ್ತು ಇದೆ.
ಇಷ್ಟು ಸುಲಭ ಇರುವೆಳೆದೊಳಗೂ ಕೂಡ, ಇಷ್ಟು ಸ್ವಾಧೀನ ಇರುವೆಳೆದೊಳಗೂ ಕೂಡ ಏನೂ ಅಧಿಕ ಇಲ್ಲ. ತತ್ವಜ್ಞಾನ ತರಂಗಿಣಿಯೊಳಗ ಜ್ಞಾನಭೂಷಣ ಭಟ್ಟಾರಕರು ಹೇಳಿದರು 3ನೇ ಅಧ್ಯಾಯದ 1ನೇ ಶ್ಲೋಕನ. ಧರ್ಮದ ಸಲುವಾಗಿ ಯಾರು ಸೇವೆ ಮಾಡಬೇಕಾಗಿಲ್ಲ, ದೇಶಾಂತರಕ್ಕೆ ಹೋಗಬೇಕಾಗಿಲ್ಲ, ಧನ ಬೇಕಾಗಿಲ್ಲ, ದೇಹದ ಬಲ ಬೇಕಾಗಿಲ್ಲ, ಸಹಾಯಕರು ಬೇಕಾಗಿಲ್ಲ, ತಪಸ್ಸು ಮಾಡೋದು ಬೇಕಾಗಿಲ್ಲ. ಧರ್ಮ ಬಸ್ ಧರ್ಮೀಯ ಆಶ್ರಯದ. ಧರ್ಮಿ ಸ್ವಯಂ ಒಳಗಿದ್ದಾನೆ, ಅರೂಪಿ ಇದ್ದಾನೆ. ಕಣ್ಣು ಕಾಣುವುದಿಲ್ಲ ಅನ್ನೋ ಮಾತೇ ಇಲ್ಲ, ಕಣ್ಣು ಬೇಕೇ ಇಲ್ಲ. ಕಿವಿ ಮಂದಾಗಿದಾವ ಅನ್ನೋ ಮಾತೇ ಇಲ್ಲ, ಕಿವಿ ಬೇಕಾಗಿಲ್ಲ. ಅಲ್ಲಿ ಕಾಲಾಗ ಶಕ್ತಿನೇ ಇಲ್ಲ, ಯಾಕಲ್ಲಿ ತನಕ ಹೋಗಲಿ, ಎಲ್ಲಿ ಹೋಗೋದಲ್ಲ. ಇಷ್ಟು ಸುಂದರವಾದಂಥ, ಇಷ್ಟು ಸ್ವಾಧೀನವಾದಂಥ ಸುಖದ ಮಾರ್ಗವನ್ನ 3 ಲೋಕದ ಜೀವರುಗಳಿಗೆ 3 ಲೋಕದ ಅಧಿಪತಿ ಪರಮೇಶ್ವರ ಅರಹಂತ ಭಗವಂತರ ಹೇಳಿದ್ದಾರೆ. ಆ ಅರಹಂತ ಭಗವಂತರನ್ನೇ ದೇವಂಥೇಳಿ ಲೌಕಿಕವಾಗಿ ಮನ್ನಿಸುವಂಥ ಕುಲದೊಳಗೆ ನಾವು ಹುಟ್ಟಿದ್ದೇವೆ. ಇಷ್ಟೆಲ್ಲ ಅನುಕೂಲತೆ ಇರುವೆಳೆದೊಳಗ ಈ ಒಂದು ಜ್ಞಾನದ ಮೂಲಕವೇ ಆಗುವಂಥ ಎಷ್ಟು ಇದೆ ನಮ್ಮ ಜ್ಞಾನ ಅಷ್ಟೇ ಸಾಕ್ರಿ, ಹೆಚ್ಚಿಗೆ ಬೇಕಾಗಿಲ್ಲ. ಪ್ರಾಕೃತ ಬರಬೇಕು, ಸಂಸ್ಕೃತ ಬರಬೇಕು, ವ್ಯಾಕರಣ ಬರಬೇಕು, ಏನೂ ಇಲ್ಲ. ಎಷ್ಟಿದೆ ಅಷ್ಟೇ ಸಾಕು. ಯಾವಾಗ ಇಂದು ಎಷ್ಟಿದೆ ಅಲ್ಲ, ಹುಟ್ಟುವಾಗ ಎಷ್ಟಿತ್ತಲ್ಲ ಅಷ್ಟೇ ಸಾಕು. ಇಂದು ಬಹಳ ಬೆಳೆದು ಬಿಟ್ಟಿದೆ, ಅಷ್ಟು ಬೇಕಿಲ್ಲ. ಅದಕ್ಕೆ ಹುಟ್ಟುವಾಗ ಎಷ್ಟಿತ್ತಲ್ಲ ಅಷ್ಟೇ ಸಾಕು. ಆ ಕಾರ್ಯವನ್ನ ನಮಗೆ ಮಾಡೋದು ಇಂದು ಎಷ್ಟು ಸುಲಭ ಇದೆಯಲ್ಲ, ಇಷ್ಟು ಸುಲಭ ಕಳೆದ ಅನಂತ ಕಾಲದೊಳಗೆ ಇರಲಿಕ್ಕಿಲ್ಲ ಅಂಥೇಳಿ ಅಂದಾಜು ಮಾಡಬಹುದು. ಮತ್ತು ಇಷ್ಟು ಸುಲಭ, ಇಷ್ಟು ಎಲ್ಲ ಪ್ರಕಾರದ ಏನು ಹೇಳಿದರು ಟೋಡರ ಮಲ್ಲರ ಶಬ್ದ, ಸರ್ವ ಪ್ರಕಾರ ಸೇ ಅವಸರ. ಎಲ್ಲಿ ಬಂತ ನಮಗೆ ಮಹಿಮಾರಿ ಆ ಶಬ್ದದ? ಅವಸರ ಚೂಕನ ಏನು ಹೇಳಿದ್ರು? ಯೋಗ್ಯ ನಹಿ ಅವಸರ ಚೂಕನ ಯೋಗ್ಯ ನಹಿ. ಮಳೆ ಸುರಿತಾ ಇದೆ, ಪಾತ್ರೆಗಳನ್ನೆಲ್ಲ, ಕುಡಿಯುವ ನೀರಿನ ಪಾತ್ರೆಗಳನ್ನೆಲ್ಲ ತಿಕ್ಕಿ ಡಬ್ಬ ಹಾಕಿದ್ದಿದೆ. ಮಳೆ ಸುರಿತಾ ಇದೆ, ನೀರಿಲ್ಲ 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 ಅಂದರೆ ಏನು ಉಪಯೋಗ ಇದೆ? ಮಳೆ ಸುರಿತಾ ಇದೆ ಪ್ರಭು ಧಾರಾಕಾರವಾಗಿ. ಪಾತ್ರೆ ಮನೆಯಲ್ಲಿಲ್ಲ ಅನ್ನೋದನ್ನು ಮಾತಿ, ಬಸ್ ನೀರು ಹಿಡ್ಕೊಳ್ಳುತ್ತಿದ್ದೀರಿ ಅಷ್ಟೇ ಇದೆ. ಜ್ಞಾನ ಪ್ರಾಪ್ತಿ ಇದೆ, ಎಲ್ಲ ಪ್ರಕಾರದ ನಿಮಿತ್ತಗಳ ಬಾಯಿ ತೆಗೆದ ನಿಂತ. ಎಂಥ ಶಬ್ದ! ಅವಸರ ಚೂಕನ ಯೋಗ್ಯ ನಹಿ. ಕರ್ಮದ ಕಾರಣದಿಂದ ನಿನಗೆ ಸಮ್ಯಕ್ ದರ್ಶನ ಆಗ್ತಾ ಇಲ್ಲ, ಇದು ಮಾತಿಲ್ಲ ಅಂತ ಹೇಳಿದ್ರು. ಬಂತಲ್ಲ ಅಲ್ಲಿ ಹಾಸನದೊಳಗ. ಕರ್ಮದ ದೋಷ ಇಲ್ಲವೇ ಇಲ್ಲ, ಸಂಪೂರ್ಣ ದೋಷ ನಿನ್ನದೇ ಇದೆ. ಎಂಥ ಮಾತುಗಳದವ ಟೋಡರ ಮಲ್ಲರು. ಆಚಾರ್ಯ ಕುಂದರು ಮಹಾವೀರ ಪ್ರಭುವಿನ ಮಾತು ನಮಗೆ ಸ್ವಲ್ಪ ಕಠಿಣ ಅನಿಸಿದ್ರೆ ಟೋಡರ ಮಲ್ಲರ ಮಾತು ಎಷ್ಟು ಸುಲಭ. ಸುಳ್ಳು ಹೇಳ್ತಾ ಇದ್ದಾರೆ, ಎಲ್ಲ ಪ್ರಕಾರದ ಅವಸರ ಪ್ರಾಪ್ತಾಗಿದೆ ಅಂತ ಹೇಳಿ. ಅವಸರ ಚೂಕನ ಯೋಗ್ಯ ನಹಿ ಅಂಥೇಳಿ ಸುಮ್ಮನೆ ನಮಗೆ ಹೇಳ್ತಾ ಇದ್ದಾರೆ. ನಮ್ಮ ಮೇಲೆ ಕರುಣೆಯಿಂದ ಹೇಳ್ತಾ ಇದ್ದಾರೆ. ಏನು ಕರುಣೆ? ನಮ್ಮ ಸ್ವರೂಪವನ್ನು ನಾವು, ಜಗತ್ತಿನ ಯಾವ ಪದಾರ್ಥ ಕೆಲಸಕ್ಕೆ ಬರುವುದಿಲ್ಲ. ನಮ್ಮ ಕೆಲಸಕ್ಕೆ, ನಮ್ದೇನು ಕೆಲಸ ಆಗಬೇಕಾಗಿದೆ? ಸುಖ ಆಗಬೇಕಾಗಿದೆ, ಭ್ರಮಣ ನಿಲ್ಲಬೇಕಾಗಿದೆ. ಧನದಿಂದ ಆಗುವುದಿಲ್ಲ, ಚಕ್ರವರ್ತಿತ್ವದಿಂದ ಆಗಲಿಲ್ಲರಿ ಅಂಥೇಳನ್ನ ಬಿಟ್ಟು ಹೋದ. ಚಕ್ರವರ್ತಿತ್ವವನ್ನು ಬಿಟ್ಟ, ದಿಗಂಬರತ್ವವನ್ನು ಅಂಗೀಕಾರ ಮಾಡಿದ. ಯಾಕೆ? ಹೊರಗಡೆ ಉಪಯೋಗ ಇರುವೆಳೆದೊಳಗೆ
ಜೀವದ ಉಪಯೋಗ ನಿರಾಕುಲವಾಗಿ ಒಳಗೆ ಸ್ಥಿರ ಆಗೋ ಸಾಧ್ಯ. ಸಂಯೋಗಗಳ ಮಧ್ಯದೊಳಗೆ. ಅದಕ್ಕೆ ಮೊನ್ನೆ ಹೇಳಿದ್ದು, ಶ್ರದ್ಧಾ ಜ್ಞಾನ ಬೇಕು, ಪರಿಣಾಮದ ನಿರ್ಮಲತೆ ಬೇಕು, ಅದು ಎಲ್ಲದಕ್ಕೂ ಮೊದಲು ಸದಾಚಾರ ಬೇಕು, ಅದರ ನಂತರ ತ್ಯಾಗ ಕೂಡ ಯೋಗ್ಯ ಸಮಯದೊಳಗೆ ಆಗಲಿ. ಎಲ್ಲ ಗುಣಗಳು ನಿಮಗಿದ್ದಾಗ